ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮ್ಮ ದೇಶದ ಹೆಸರು ಭಾರತ. ನಾವೆಲ್ಲ ಭಾರತೀಯರು. ಅಂದ್ರೆ ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ, ಅಂದ್ರೆ ಒಂದು ಡೆಫಿನಿಷನ್ ಇದೆ. ಭಾರತ ಯಾರಾದ್ರೂ ಹೇಳ್ತೀರಾ ಭಾರತ ಅಂದ್ರೆ ಏನು ಅಂತ? ಭಾವಾರ್ಥದಲ್ಲಿ ಚಲಿಸುವವರು ಭಾರತೀಯರು, ಭಾವದಿಂದ ಚಲಿಸುವವರು ಭಾರತೀಯರು. ಇದು ವೇದಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ಭಾವಕ್ಕೆ ಬೆಲೆಯೇ ವಿನಃ ವಸ್ತುವಿಗಲ್ಲ, ವಿಷಯಕ್ಕಲ್ಲ. ಇದನ್ನ ನಾವು ಇವತ್ತು ನೋಡ್ಬೋದು. ನಮ್ಮ ದೇಶ ಭಾವದಲ್ಲಿ ಜಾಸ್ತಿ ಚಲಿಸ್ತದೆ. ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಮೆಟೀರಿಯಲಿಸ್ಟಿಕಲ್ ಕಂಟ್ರೀಸ್ ಅಂತ ನಾವು ಕರಿತೀವಿ. ಹಾಗಾಗಿ ನಮ್ಮದು ಭಾರತೀಯರು. ನಮ್ಮ ಇಂತಹ ಭಾವದಿಂದ ಚಲಿಸುವಂತಹ ದೇಶದಲ್ಲಿ ವೇದದ ಉಲ್ಲೇಖಗಳು ಅನಾದಿ ಕಾಲದಿಂದಲೂ ಇದೆ. ಹಾಗಾಗಿ ಇದು ಒಂದು ನಿಮಿಷ, ಅನಾದಿ ಕಾಲದಿಂದನೂ ವೇದ ಇದೆ. ಅಂದ್ರೆ ಈ ವೇದನ ಮೊದಲು ಏನು ಜನರೇಟ್ ಆಯಿತು ಅದರ ಒಂದು ವಿಚಾರವನ್ನೇ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವ. ನಾವು ಬದಲಾಯಿಸಲೇ ಇಲ್ವಾ? ಅಂದ್ರೆ ಪರಿಷ್ಕರಣೆ ಮಾಡ್ಲಿಲ್ವಾ? ಫಿಲ್ಟರ್ ಮಾಡ್ಲಿಲ್ವಾ? ಯಾಕೆಂತಂದ್ರೆ ಸಮಯ ಅನ್ನೋದು ಬದಲಾಗ್ತಿರುತ್ತೆ, ಭಾವ ಬದಲಾಗ್ತಿರುತ್ತೆ, ಜನರು ಬದಲಾಗ್ತಿರ್ತಾರೆ. ಅಂದ್ರೆ ಈ ಪ್ರಕೃತಿಯಲ್ಲಿ ಬದಲಾವಣೆಯೇ ಒಂದು ಸ್ಥಿರಾಂಕ, ಒಂದು ಪ್ಯಾರಾಮೀಟರ್ ಆಗಿದೆ. ಬದಲಾವಣೆ ನಿರಂತರ. ಯಾವ ದಿನವೂ ಇದುವರೆಗೆ ನಿಂತಿಲ್ಲ. ಕೇವಲ ಹಗಲು, ಕೇವಲ ರಾತ್ರಿ, ಆ ಥರ ಇಲ್ಲ. ಪ್ರತಿ ಕ್ಷಣವೂ ಪ್ರತಿದಿನವೂ ಬದಲಾಗ್ತಾನೆ ಇರುತ್ತದೆ. ಈ ಥರ ಎಲ್ಲವೂ ಬದಲಾಗಬೇಕಾದ್ರೆ ನಾವು ಬದಲಾಗ್ತಾ ಇರ್ತೀವಿ. ಬಾಲ್ಯ, ಯೌವನ, ವೃದ್ಧಾಪ್ಯ, ಸಾವು, ಹುಟ್ಟು, ಎಲ್ಲ ಆರೋಗ್ಯ, ಅನಾರೋಗ್ಯ ಎಲ್ಲ ಬರ್ತಿರುತ್ತೆ. ಈ ಥರ ಎಲ್ಲ ಬದಲಾಗ್ತಿರೋ ಕಾಲದಲ್ಲಿ ಈ ವೇದಗಳನ್ನ ನಾವು ಉಪಯೋಗಿಸಿಕೊಳ್ಳುವಿಕೆ ಬದಲಾಯಿತೆ, ಬದಲಾಗಲಿಲ್ಲವೇ? ಮೊದಲಿಂದ ಬದಲಾಗಿ ಬಂತೆ ಅಥವಾ ಮೊದಲಿಂದ ಇಲ್ಲಿವರೆಗೂ ಹಾಗೇ ಇದೆಯೇ? ಇದಕ್ಕೆ ಉತ್ತರ ಯಾರಾದರೂ ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನ. ಬದಲಾಯಿತೆ, ಬದಲಾಗಿಲ್ಲವೇ? ಬದಲಾಗಿದೆ ಅಂತ ಹೇಳ್ತೀನಿ ಸರ್. ಬದಲಾಗಿದೆ ಅನ್ನೋದಕ್ಕೂ ಮರ್ತಿದೀವಿ ಅಂತ ಹೇಳ್ಬೋದೇನೋ ಸರ್. ಓಕೆ, ಇನ್ಯಾರಾದ್ರೂ ನಾನು ಹೇಳ್ತೀರಾ? ಬದಲಾಗಿದೆಯೋ ಬದಲಾಗಿಲ್ವೋ? ಸರ್ ಬದಲಾಗಿದೆ. ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ನೀವಿಬ್ರು ಬದಲಾಗಿದೆ ಅಂತ? ಸರ್ ನೀವೇ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಿ ಇವಾಗ ಬದಲಾವಣೆ ಅನ್ನೋದು ಬೇಕಾ ಬೇಡವಾ ಅಂತ ಹೇಳಿ. ಸೊ ಹಾಗಾಗಿ ಕಾಲಚಕ್ರ ತಕ್ಕನಾಗಿ ನಾವು ಬದಲಾವಣೆ ಆಗ್ತಾ ಇರ್ತೀವಿ. ಸೊ ಬದಲಾವಣೆ ಆಗೋದು ಒಳ್ಳೇದೇ ಅಂತಾನೆ ಹೇಳಿದ್ರಿ. ಓಕೆ, ನಾನೇ ಹೇಳ್ಬಿಟ್ಟಿದ್ನಾ? ಸರಿ, ಹಾಗಾದ್ರೆ ಬದಲಾಗಿದೆ. ಈ ಬದಲಾವಣೆ ಅನ್ನೋದು ಈಗ ಉದಾಹರಣೆಗೆ ನಮ್ಮ ತಂದೆಯವರು ಇದ್ದ ಕಾಲದಲ್ಲಿ ಇದ್ದ ಕೆಲವು ವಿಚಾರಗಳು ನಮ್ಮ ಕಾಲಕ್ಕೆ ಬದಲಾಗಿವೆ. ನಮ್ಮ ಕಾಲದಲ್ಲಿ ಇದ್ದಂಥ ವಿಚಾರಗಳು ನಮ್ಮ ಮಕ್ಕಳ ಕಾಲಕ್ಕೆ ಬದಲಾಗಿವೆ. ಈ ಥರ ನಾವೇ ನೋಡ್ತಾ ಇದ್ದೀವಿ. 3 ಜನರೇಷನ್, ನಮ್ಮ ತಂದೆ ತಾಯಿ, ನಮ್ಮದು ಮತ್ತೆ ನಮ್ಮ ಮಕ್ಕಳದು. ಈ ರೀತಿಯಾಗಿ ಬದಲಾವಣೆ ಆಗಿರೋದ್ರಿಂದ ನಮ್ಮ ವೇದ ಏನ್ ಹೇಳುತ್ತೆ? ವೇದವನ್ನೇ ಬದಲಾಯಿಸ್ಲಿಕ್ಕಾಗೋದಿಲ್ಲ.
ಆದ್ರೆ ಅದರ ಆಚರಣೆಯನ್ನ ಪರಿಷ್ಕರಣೆ ಮಾಡಬೇಕು, ಪರಿಷ್ಕರಣೆ ಆಗ್ತಾ ಇರಬೇಕು. ಅಂದ್ರೆ ವೇದದಲ್ಲಿರುವ ವಿಚಾರ ಅದು ಬದಲಾಗೋದಿಲ್ಲ. ಈಗ ಗಾಯತ್ರಿ ಮಂತ್ರ ಇದೆ, ಮೊದಲನೇ ಬಾರಿ ಏನು ಅದು ಕಂಡಿಡಿದ್ರು ಗಾಯತ್ರಿ ಮಂತ್ರ ಇವತ್ತಿಗೂ ಅದೇ ಇದೆ. ಆದರೆ ಅದರ ಉಪಾಸನೆಯಲ್ಲಿ, ಅದರ ಅನುಷ್ಠಾನದಲ್ಲಿ, ಅದರ ಉಪಯೋಗದಲ್ಲಿ ಇದೆಲ್ಲ ನಾವು ಮಾಡ್ಕೋಬೇಕಾದ್ರೆ, ಅದನ್ನು ಉಪಯೋಗಿಸ್ಕೊಂಡು ಇದೆಲ್ಲ ನಾವು ಮಾಡ್ಕೋಬೇಕಾದ್ರೆ ಕಾಲ ಕಾಲಕ್ಕೆ ಆ ಕ್ರಮಗಳು ಬದಲಾಗಿವೆ. ಗಾಯತ್ರಿ ಮಂತ್ರ ಹಾಗೆ ಇದೆ. ಅಂದ್ರೆ ಆ ಮಂತ್ರವನ್ನ ಪುನಃ ಪರಿಷ್ಕರಣೆಗೆ ಒಳಪಡಿಸಿದ್ದಾರೆ. ಈ ರೀತಿಯಾದ ಪರಿಷ್ಕರಣೆಗೆ ಒಳಪಟ್ಟಾಗ ಕೆಲವು ಬೇಡ ಅಂತ ಆಗತ್ತೆ, ಕೆಲವು ಬೇಕು ಅಂತ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಮನುಸ್ಮೃತಿಯಲ್ಲಿ ವಿಧವಾ ವಿವಾಹ ಮಾಡಬಾರದು ಅಂತ ಇದೆ. ಇದು ಎಷ್ಟು ಜನ ಒಪ್ತೀರಾ? ವಿಧವೆಯರು ಮದುವೆ ಆಗಬಾರ್ದು. ಆಮೇಲೆ ಒಪ್ಪಲ್ಲ ಸರ್. ಯಾಕೆ ಒಪ್ಪಲ್ಲ? ಅಲ್ಲ, ಇದೆಲ್ಲ ನಾವು ಆಮೇಲೆ ಮಾಡ್ಕೊಂಡಿರೋದು. ಇದು ನಾವು ಮನುಷ್ಯರು ಒರಿಜಿನ್ ತಗೊಂಡ್ರೆ ಇವ್ಯಾವ್ದು ಇರ್ಲಿಲ್ಲ. ವೇದ ಕಾಲದಲ್ಲೂ ಆತರ ಮದುವೆ ಆಗ್ಬಾರ್ದು, ಮದುವೆ ಮಾಡ್ಕೊಂಡವ್ರು ಮತ್ತೆ ಮದುವೆ ಆಗ್ಬಾರ್ದು ಅನ್ನೋದೆಲ್ಲ ಏನು ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಇದೆಲ್ಲ ಆಮೇಲೆ ಯಾರೋ ಗುರುಗಳು ಯಾರೋ ತಮಗ್ ಹೆಂಗ್ ಬೇಕೋ ಹಂಗೆ ಅದನ್ನ ತಿದ್ದಿ ಈ ತರ ತಂದಿಟ್ರು ಅನ್ಸುತ್ತೆ. ಓಕೆ, ಇಲ್ಲ, ಕೆಲವೊಂದು ಒಳ್ಳೇದಕ್ಕೋಸ್ಕರ ಆ ತರ ಮಾಡಿದ್ರು ಅನ್ಸುತ್ತೆ. ಅದನ್ನ ನೋಡೋ ದೃಷ್ಟಿ ಬೇರೆ ತರ ಮಾಡ್ಕೊಂಡಿರ್ಬೋದು ಸರ್. ಸರ್, ನಿಜವಾಗ್ಲೂ ಯಾಕೆ ಆಗ್ಬಾರ್ದು ಅನ್ನೋದೊಂದು ರೀಸನ್ ಏನ್ ಸರ್? ಅದು ಯಾಕೆ ಆಗಿತ್ತು, ಯಾಕೆ ಆಗ್ಬಾರ್ದು ಅಂತ ಅವರು ಅಲ್ಲ, ನೀವೇನ್, ನಾನು ಹೇಳ್ತೇನೆ, ನೀವೇನ್ ಕಂಡಿದ್ದೀರಾ? ಕೇವಲ ಅದನ್ನ ಬದಲಾಗಬೇಕು, ವಿರೋಧ ಮಾಡಬೇಕು, ಅದೆಲ್ಲ ಸರಿ, ಅದು ನಿಮ್ಮ ಅಭಿಪ್ರಾಯ. ಆದ್ರೆ ಅಭಿಪ್ರಾಯಕ್ಕೆ ಅದರ ಹಿನ್ನೆಲೆ ಏನು, ಅದಕ್ಕೆ ಬೇಸ್ಮೆಂಟ್ ಏನು? ಕೇವಲ ವಿರೋಧಿಸಬೇಕು ಅಂತ ವಿರೋಧಿಸ್ಬೇಕಾ, ಅಥವಾ ವಿರೋಧ ಮಾಡೋದಕ್ಕೆ ಒಂದು ಹಿನ್ನೆಲೆ ಬೇಕಲ್ಲ? ಅದೇ ಸರ್, ಅದು ಯಾಕೆ ಸರ್ ಹಾಗೆ? ಅಲ್ಲ, ಈಗ ನಿಮ್ಮ ಅಭಿಪ್ರಾಯ ಸರ್, ಮನುಷ್ಯ ಅಂತಂದ್ಮೇಲೆ ಅವನು ಭಾವನೆಗಳನ್ನ ಇಟ್ಕೊಂಡು ಯಾರೋ ಕಟ್ಪಾಡು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಬದಲಾಗೋದಕ್ಕೂ ಅವ್ರಿಗೆ ತಾನಾಗೆ ಒಪ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಹಾಗೆ ಬದಲಾಗಲ್ಲ ಅನ್ನೋರು ಹಾಗೆ ಇದ್ರೆ ಓಕೆ, ಯಾವ್ದೋ ಕಟ್ಟುಪಾಡು ಇದೆ ಅಂತ ಹೇಳಿ ಭಾವನೆಗಳನ್ನ ಸಾಯಿಸ್ಕೊಂಡಿರೋದ್ರಿಂದ ಅದು ಯೂಸ್ ಇಲ್ಲ ಅಂತ ಅನ್ಕೊಳ್ತೀನಿ ಸರ್. ಹಾಗೆ ಅದು ಡಿಸಿಷನ್ ಅವ್ರು ಮಾಡ್ಬೇಕು, ಅವರೇ ತಗೊಂಡು ಮುಂದುವರಿಯೋದಕ್ಕೆ ಯಾವ್ದಕ್ಕೂ ಕೂಡ ನಾವು ಓಕೆ ಅನ್ನೋದು ಕರೆಕ್ಟ್ ಅಂತ ಅನ್ಸುತ್ತೆ ಸರ್ ನನಗೆ. ಸರಿ, ನಾನ್ ಕೇಳ್ತಾ ಇರೋದು, ಹಾ ಸರ್, ನಾವು ಯಾವುದೋ ಒಂದು ನಿರ್ಧಾರಕ್ಕೆ ಬಂದಾಗ ಬೇಕು ಬೇಡಗಳನ್ನು ಯಾವುದೇ ಇರಲಿ, ಸರಿ ತಪ್ಪುಗಳ ನಿರ್ಧಾರ ಬಂದಾಗ ಬೇಡ ಅನ್ಕೊಳ್ತೀನಿ ಸರ್. ಓಕೆ, ಇನ್ಯಾರಾದ್ರೂ ಏನಾರ ಹೇಳಕ್ ಇಷ್ಟಪಡ್ತೀರಾ? ಸರ್, ಇದಕ್ಕೆ ಎಕ್ಸಾಂಪಲ್ ಕಾಫಿ ಎಕ್ಸಾಂಪಲ್ ಹೇಳಿದ್ರಿ ಸರ್. ಕಾಫಿ ನಮ್ಮ ತಂದೆ ತಾಯಿ ಕಾಲದಲ್ಲಿ ಕಾಫಿ ಕೊಡಿದ್ರೆ ಅದೇ ದೊಡ್ಡ ಪಾಪ ಅನ್ನೋ ರೀತಿಲಿ ಹೇಳ್ತಿದ್ರಿ. ಬಟ್ ಇವಾಗ ಕಾಫಿ ಅನ್ನೋದು ಅಡಿಕ್ಷನ್ ಆಗೋಗಿದೆ. ಸೊ ಅದು ಜನರೇಷನ್ ವೈಸ್ ಬರ್ತಾ ಏನಾಗುತ್ತೆ ಅಂದ್ರೆ ಆ ಬದಲಾವಣೆ ಅನ್ನೋದು ಅದು ರೂಢಿ ಆಗೋಗುತ್ತೆ ಸರ್, ಜನರೇಷನ್ ವೈಸ್. ಅಲ್ಲ, ಅದು ಬೇಕು ಅಂತೀರೋ ಬೇಡ ಅಂತೀರೋ? ಒಪ್ಕೊಂತೀವಿ ಸರ್. ಅಲ್ಲ, ಅವಾಗ ಹಿಂದಿನದನ್ನ ವಿರೋಧಿಸ್ತಿರೋ ಪರಿಷ್ಕರಣೆ ಮಾಡ್ತಿರೋ? ವಿರೋಧ ಬೇರೆ, ಪರಿಷ್ಕರಣೆ ಬೇರೆ. ತಡೀರಿ, ಕೀರ್ತಿ ಅವರೇನೋ ಹೇಳ್ತಾರೆ. ಪರಿಷ್ಕರಣೆ ಮಾಡ್ತೀವಿ ಸರ್, ವಿರೋಧ ಮಾಡೋದಿಲ್ಲ, ಮಾಡೋದ್ ಬೇಡ ಅನ್ಸುತ್ತೆ ಸರ್. ಸರ್, ವಿರೋಧ ಮಾಡೋದಿಲ್ಲ, ಬಟ್ ವಿರೋಧ ಆಗಕ್ಕೆ ಅದು ಯಾಕೆ ಆಗಾಯ್ತು ಅಂತ ಒಂದು ತಿಳುವಳಿಕೆ ವಿರೋಧ ಮಾಡಿದ್ರೇನೆ ಪರಿಷ್ಕರಣೆ ಸಾಧ್ಯ. ಯಾರೋ ಒಬ್ರು ಅದನ್ನ ವಿರೋಧ ಮಾಡಿದ್ಮೇಲೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅದು ಹೌದು ಅದ್ರಲ್ಲಿ ಏನೋ ಚೇಂಜಸ್ ತರಬೇಕು ಅಂತ, ಅವಾಗ ಪರಿಷ್ಕರಣೆ ಸಾಧ್ಯ. ಎಲ್ಲಾರು ಸುಮ್ನೆ ಇದ್ಬಿಟ್ಟು
ಅವಾಗ ಪರಿಷ್ಕರಣೆ ಪ್ರಶ್ನೆನೇ ಬರಲ್ಲ, ಎಲ್ಲ ನಡ್ಕೊಂಡು ಹೋಗ್ತಾ ಇದೆ, ಹಾಗೆ ನಡ್ಕೊಂಡು ಹೋಗ್ತಾ ಇರತ್ತೆ. ಇಲ್ಲಿ ವಿರೋಧ ಯಾಕೆ ಬಂತು ಅಂತ ಸರ್, ಅದು ವಿರೋಧಿಸಿ ಯಾಕೆ ಅದನ್ನ ಹಾಗೆ ಇಟ್ರು ಅಂತ ಒಂದು ಅಲ್ಲ, ವಿರೋಧಿಸಲಿಕ್ಕಿಂತ ಮೊದಲು ಅದು ಯಾಕೆ ಬಂತು? ಅದೇ ಸರ್, ಅದು ಯಾಕೆ ಹಾಗೆ ವೇದದಲ್ಲಿ ಯಾವತ್ತುವೇ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ತಪ್ಪಿಲ್ಲ, ಆದರೆ ಅದನ್ನ ಪರಿಷ್ಕರಣೆಗೆ ಒಳಪಡಿಸಿ ಅದನ್ನ ಅಂದ್ರೆ ಅರ್ಥ ಮಾಡಿಕೊಳ್ಳದೆ ಅಪಾರ್ಥವಾಗಿ ಅದನ್ನು ನಡೆಸಿಕೊಂಡಾಗ ಅದಕ್ಕೆ ಅದು ತಪ್ಪಾಗಿ ಕಂಡಿದೆ. ಈಗ ವಿಧವಾ ವಿವಾಹ ನಿಷಿದ್ಧ, ನಾನು ಯಾವ್ದಕ್ಕೆ ಅದೇ ಒಂದು ಲೈನ್ ಇಲ್ಲಿ ತಗೊಂಡೆ ಅಂತಂದ್ರೆ, ನಾನು ನಿಮ್ಗಳ ಮೆಂಟಾಲಿಟಿ ಚೆಕ್ ಮಾಡಬೇಕಾಗಿತ್ತು, ನಿಮ್ಮ ರೆಸ್ಪಾನ್ಸ್ ಏನು ಅಂದ್ರೆ ಅದ್ರ ಹಿನ್ನೆಲೆ ತಿಳ್ಕೊಂಡು ಮಾತಾಡ್ತಾ ಇದ್ದೀರೋ, ಕೇವಲ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಿದ್ದೀರೋ, ಅಥವಾ ಹಿಂದೆ ವೇದ ಕಲಿತೀನಿ ಅಂತ ಬರ್ತಾ ಇದ್ದೀರಾ, ಆದ್ರೆ ವೇದದಲ್ಲಿ ಹೇಳಿರೋದನ್ನ ವಿರೋಧಿಸ್ತಾ ಇದ್ದೀರಾ? ಸರ್ ಒಂದು ನಿಮಿಷ, ನಾನೊಂದು ಕೇಳ್ತೀನಿ ಸರ್. ನಾನು ಕೆಲವು ಅಂದ್ರೆ ತುಂಬಾ ಸಲ ಹೇಳ್ತಾರೆ ಸರ್, ಎಲ್ಲ ಗಾದೆ ಬೇಕಾದ್ರೆ ಸುಳ್ಳಾಗ್ಬೋದು, ವೇದ ಸುಳ್ಳಾಗಲ್ಲ ಅಂತ. ಬಟ್ ವೇದ ಸುಳ್ಳಾಗಲ್ಲ ಈ ತರದ ಒಂದು ಇದು ಕಾನ್ಸೆಪ್ಟ್ ಇದೆ, ಈ ತರ ವಿಧವೆಯರು ಮದ್ವೆ ಆಗ್ಬಾರ್ದು ಅಂತ ತಂದಿದಾರಂದ್ರೆ ಅದಕ್ಕೊಂದು ರೀಸನ್ ಇರುತ್ತಲ್ಲ ಸರ್. ವೇದ ಅದನ್ನ ತಿಳ್ಕೊಳ್ಳೋದೆಲ್ಲ ಯಾಕೆ ವಿರೋಧ ಮಾಡ್ತಿದ್ದೀರಾ? ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಇದು ವೇದದಿಂದ ಬಂದಿದೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾವು ವೇದಗಳನ್ನ ಕಲ್ತೇ ಇಲ್ಲ. ಈಗ ನೀವು ಅಲ್ಲ ನೀವು ಪುರೋಹಿತರಿಂದ ಕೇಳಿರಬಹುದು, ಇದೆಲ್ಲ ನೀವು ಸಾಮಾನ್ಯ ಜನ ಎಲ್ಲ ಕೇಳೋದು ಪುರೋಹಿತರಿಂದ. ಅವರು ನೀವ್ ಯಾಕೆ ಹಿಂಗೆ ಹೇಳ್ತೀರಾ ಅಂದ್ರೆ, ನೋಡಪ್ಪ ನಾನೆಲ್ಲ ಹೇಳ್ತಾ ಇರೋದು ಹಿಂಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ವೇದದಲ್ಲಿ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಗ ನೀವು ಕೇಳಿದಾಗ ಅವ್ರಿಗೂ ಉತ್ತರ ಗೊತ್ತಿಲ್ಲ. ನೀವು ತಪ್ಪಲ್ವೇ ಅಂತ ಕೇಳಿದ್ರೆ, ಹೌದಪ್ಪ ಮೊದಲಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ ಸಂಪ್ರದಾಯ ಅಂತಾರೆ. ಆತರ ಅಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಪ್ರತಿಯೊಂದನ್ನು ಕೂಲಂಕುಷವಾಗಿ ತಿಳಿಬೇಕು. ಸರಿಯಾಗಿ ತಿಳಿದಾಗ ಆಗ ಪರಿಷ್ಕರಣೆ ಸಾಧ್ಯ. ಅಂದ್ರೆ ಪರಿಷ್ಕರಣೆ ಅಂತಂದ್ರೆ, ಈಗ ನೀವು ಎಕ್ಸಾಮಿನರ್ ಆಗಿ ಹೋಗ್ತೀರಾ, ಒಂದು 10ನೇ ತರಗತಿಯ ಮ್ಯಾಥಮೆಟಿಕ್ಸ್ ಪೇಪರ್ ಕರೆಕ್ಷನ್ ಮಾಡ್ತೀನಿ ಅಂತ ನಿಮಗೆ ಕೂರಿಸಿದ್ರೆ, ನಿಮಗೆ ಮ್ಯಾಥಮೆಟಿಕ್ಸ್ ಸಂಪೂರ್ಣ ಗೊತ್ತಿರಬೇಕೋ ಈ ಬೇಡವೋ? 10ನೇ ಕ್ಲಾಸ್ದು 10ನೇ ಕ್ಲಾಸ್ ಮ್ಯಾಥಮೆಟಿಕ್ಸೇ ಬರೋದಿಲ್ಲ, ನೀವು ಕರೆಕ್ಷನ್ ಮಾಡ್ತೀನಿ ಅಂತ ಕೂತ್ರೆ ಆನ್ಸರ್ ಪೇಪರ್ನ ಕರೆಕ್ಷನ್ ಮಾಡಕ್ ಸಾಧ್ಯವೇ? ಅದ್ರಲ್ಲಿ ಆಗಿರೋ ತಪ್ಪುಗಳಿಗೆ ಸರಿ ಉತ್ತರ ಹೇಳಲಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಹಾಗಾಗಿ ನಾನು ಇದೊಂದೇ ವಿಚಾರನ ತಗೊಂಡೆ. ನಾನು ನಿಮ್ಗೆ ಯಾರಿಗೂ ಮನಸ್ಸನ್ನ ನೋಯಿಸ್ಬೇಕು ಅಂತಲ್ಲ, ನನಗೆ ಕನ್ಫರ್ಮೇಶನ್ ಇತ್ತು, ವಿಧವಾ ವಿವಾಹ ಎಲ್ಲರೂ ವಿರೋಧಿಸ್ತಾರೆ, ಆದ್ರೆ ಅದ್ರ ಹಿಂದಿನ ಅರ್ಥ ತಿಳ್ಕೊಂಡಿಲ್ಲ. ವಿಧವಾ, ನಾನೀಗ ಹೇಳ್ತೀನಿ ಕೇಳಿ, ವಿಧವಾ, ವಿಗತ ಧವ ಅಂದ್ರೆ ಯಾವ ಹೆಣ್ಣಿಗೆ ಗಂಡು ಸತ್ತೋಗಿದ್ದಾನೆ ಅಂತಾನೆ ಅರ್ಥ ಅಲ್ಲ, ತನ್ನ ಗಂಡ ದೂರ ಆಗಿದ್ದಾನೆ, ಆ ದೂರವಾದ ಗಂಡನ ಭಾವ ಮನಸ್ಸಿನಲ್ಲೇ ಉಳಿದಿದ್ದರೆ, ಅವನು ಸತ್ತೋಗಿರ್ಬೋದು, ಬಿಟ್ಟೋಗಿರ್ಬೋದು, ಓಡೋಗಿರ್ಬೋದು, ಇನ್ನೊಂದು ಮದುವೆ ಅಲ್ಲೇ ಎಲ್ಲೋ ಇರಬಹುದು, ಒಟ್ಟಿನಲ್ಲಿ ಅವಳಿಗೆ ಗಂಡ ಇಲ್ಲ. ಗಂಡ ಇಲ್ಲ ಅಂದ್ರೆ ಇಲ್ಲಿ ನೀವು ಸತ್ತೋಗಿದ್ದಾನೆ ಅಂತಾನೆ ಮಾತ್ರ ತಗೋಬಾರ್ದು, ಏನ್ ಬೇಕು ಡೈವರ್ಸ್ ಆಗಿರ್ಬೋದು, ಏನ್ ಬೇಕಾರಾಗಿರ್ಬೋದು. ಅವಳ ಮನಸ್ಸಿನಲ್ಲಿ ಆ ಗಂಡನ ಕುರಿತಾದ ಭಾವ ಇಲ್ಲದಿದ್ದರೆ ಮಾತ್ರ ಮದುವೆ ಆಗಬೇಕು, ಇಲ್ಲದ್ರೆ ಅವಳು ಮದುವೆ ಆಗಬಾರ್ದು. ಯಾಕೆ ಅಂದ್ರೆ ಶಿ ವಿಲ್ ಸಫರ್, ಶಿ ಕ್ಯಾನ್ ನಾಟ್ ಗಿವ್ 100% ಟು ಹೊಸ ಗಂಡನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ವಿಚಾರದಿಂದ ವೇದದಲ್ಲಿ ವಿಧವ ಆ ಪದದಲ್ಲೇ ಇದೆ, ನಿರುಕ್ತ ಯಾರು ಓದೋದಿಲ್ಲ, ಆ ಪದದಲ್ಲೇ ಇದೆ ವಿಧವ, ಅದು ಕನ್ನಡ ಅಲ್ಲ. ವಿಗತ ಧವ ಅಂದ್ರೆ ಯಾವ ಹೆಣ್ಣಿಗೆ ಹಿಂದೆ ಇದ್ದಂತ ಗಂಡನ ನೆನಪು, ಭಾವನೆಗಳು, ಅವನ ಜೊತೆ ಒಡನಾಡಿದ ಕ್ಷಣಗಳು ಮರೆಯಕ್ಕೆ ಸಾಧ್ಯ ಇಲ್ವೋ, ಅವಳಿಗೆ ಮದುವೆ ಮಾಡಬೇಡಿ. ಅದನ್ನ ಮರೆಯಲಿಕ್ಕೆ ಸಾಧ್ಯವಿದೆಯೇ ಅವಳ ಕೈಲಿ? ನಾ ಮರೆತೆ,
ನಾನು ಇನ್ನೂ ನೆನಪಿಲ್ಲ, ನನಗೆ ಅವನ ಅವಶ್ಯಕತೆ ಇಲ್ಲ, ಅವನ ನೆನಪಿನ ಅವಶ್ಯಕತೆಯೂ ನನಗಿಲ್ಲ ಅಂದಾಗ ಮಾತ್ರ ಮಾಡಬಹುದು. ಯಾರ ಹೆಣ್ಣಿನ ಮನಸ್ಸಿನಲ್ಲಿ ಕಳೆದು ಹೋದ ಗಂಡನ ನೆನಪಿದೆ ಅವಳು ಮಾತ್ರ ವಿಧವೆ. ನಾವು ಅಲ್ಲೇ ಏನ್ ತಪ್ಪು ಮಾಡ್ಕೊಂಡಿದ್ದೀವಿ, ವಿಧವೆ ಎಂದೇಟ್ಕೆನೆ ಗಂಡ ಸತ್ತೋಗಿರೋಳು ಅನ್ಕೊಂಡ್ಬಿಟ್ಟಿದ್ದೀವಿ. ವೇದ ಪ್ರಕಾರ ಈ ರೀತಿ ಮನಸ್ಥಿತಿ ಇರುವಂತಹ ಹೆಣ್ಣಿಗೆ ಮತ್ತೊಂದು ಮದುವೆ ಮಾಡಬಾರದು. ಅವಳು ಯಾವಾಗ ಮಾನಸಿಕವಾಗಿ ಸಿದ್ಧಳಾಗ್ತಾಳೆ ಆಗ ಮಾಡಬಹುದು. ಸರ್ ಹಾಗಾದ್ರೆ ವೇದದಲ್ಲಿ ಅವಳು ಮಾನಸಿಕ ಸ್ಥಿತಿ ಕರೆಕ್ಟ್ ಹೀಗೆ ಗಂಡನ ಮೇಲೆ ಇದೆ ಅಥವಾ ಅವಳು ಒಪ್ಕೊಳ್ತಾ ಇಲ್ಲ ಅಂದ್ರೆ ಮಾಡಬಾರ್ದು, ಅಥವಾ ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ ಅವಳನ್ನ ಕೂರಿಸ್ಕೊಂಡು ಕೇಳಬೇಕು ನಾವು ದೊಡ್ಡವರು. ಹಾ ಸರ್, ನಿನ್ನ ಮನಸ್ಸಿನಲ್ಲಿ ಹಳೆ ಗಂಡನ ನೆನಪಿದೆಯಾ? ನೀನು ಅವನನ್ನ ಸಂಪೂರ್ಣ ಮರೆಯಲಿಕ್ಕೆ ಸಾಧ್ಯವಾ? ಮರೆತು ಸ್ವಲ್ಪ ದಿನ ಜೀವನ ಮಾಡಿ ನೋಡು, ನಂತರ ನೀನು ಮರತೆ ಅಂದ್ರೆ ಬೇರೆ ಮದುವೆ ಆಗು, ಇಲ್ಲದಿದ್ರೆ ಬೇಡ. ಅದು ವೇದದಲ್ಲಿ ಒಪ್ಪಿಗೆ ಇದೆಯಾ ಸರ್? ಅಲ್ಲ, ಒಪ್ಪಿಗೆ ಇದೆಯಾ ಸರ್? ಒಪ್ಪಿಗೆ ಅಲ್ಲ, ವಿಧವೇ ಅನ್ನೋ ಪದದ ಹಿಂದಿರುವ ಸಂಪೂರ್ಣ ವ್ಯಾಖ್ಯಾನ ಇದು. ಇದರಲ್ಲಿ ಈಗ ಇದಕ್ಕೆ ವಿರೋಧ ಮಾಡಿ ಇದರಲ್ಲಿ ಏನ್ ಪರಿಷ್ಕರಣೆ ತರಲಿಕ್ಕೆ ಸಾಧ್ಯ ಹೇಳಿ? ಏನ್ ಬದಲಾವಣೆ ತರ್ತೀರಾ ಈಗ ಈ ವೇದ ಹೇಳಿರೋದ್ರಲ್ಲಿ? ಅಲ್ಲ ಸರ್, ನನಗೀಗ ಒಂದು ಕನ್ಫ್ಯೂಷನ್ ಇದೆ. ಸಾರಿ, ಅಲ್ಲ ಇವಾಗ ಅವಳು ಒಪ್ಕೊಂಡ್ಲು ಬೇರೆ ಮದ್ವೆ ಆಗಕ್ಕೆ ಅಂತಂದ್ರೆ, ಅಥವಾ ಅವಳಿಗೆ ಭಾವನೆಗಳಿಲ್ಲ ನಾನು ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಅವಳ ಒಪ್ಪಿಗೆ ಅಷ್ಟೇ ಮುಗೀತು. ವೇದದಲ್ಲಿ ಹೌದು, ಅವಳ ಒಪ್ಪಿಗೆ ಮಾತ್ರ ಮುಖ್ಯ. ಆದ್ರೆ ಅವಳಿಗೆ ಹೇಳುತ್ತೆ ನೀನು ಬಿ ಆನೆಸ್ಟ್, ನಿನ್ ಕೈ ಸಾಕು. ಅದು ಆಕ್ಚುಲಿ ಹಾನೆಸ್ಟ್ ಆಗಿ ಅಂತಂದ್ರೆ ಕೆಲವ್ರಿಗೆ ಒಂದೇ ರೀತಿಯ ಇಲ್ಲಿ ಸಿಚುವೇಶನ್ ಇರಲ್ವಲ್ಲ ಸರ್, ಸಮಾಜ ಅಂತ. ಅಲ್ಲ, ನಾನು ಆ ಪಾಸಿಬಿಲಿಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಹಾ ಸರ್, ಈಗ ಅವಳ ಜೀವನ ಅವಳು ತಾನ್ ನಿರ್ಧಾರ ಊಹು ಅಂತೆಲ್ಲ ಹೇಳಿ ಒಪ್ಪಿಗೆ ಕೊಡೋದು ಬಿಡೋದು ಅವಳಿಗೆ ಬಿಟ್ಟಿದ್ದು. ಇವತ್ತು ಒಪ್ಪಿಗೆ ಕೊಟ್ಬಿಟ್ಟು ನಾಳೆ ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಆ ಪ್ರಶ್ನೆಗೆಲ್ಲ ಉತ್ತರ ಇಲ್ಲ. ಅವಳು ನಿರ್ಧಾರ ಮಾಡ್ಬೇಕು. ಅವಳ ನಿರ್ಧಾರ ಮಾಡಿದಾಗ ಖಂಡಿತ ನೆರವೇರಿಸಿ. ಆದ್ರೆ ಆಮೇಲೆ ಕ್ರಮೇಣ ಏನಾಯ್ತು, ಅವಳ ಗಂಡ ಸತ್ತೋದ್ರೆ ತಲೆ ಬೋಳ್ಸೋದು, ಬಳೆ ಹೊಡೆಯೋದು, ಕುಂಕುಮ ತೆಗೆಯೋದು ಇವೆಲ್ಲ ಬಂತು. ಯಾಕೆ ಬಂತು ಗೊತ್ತೇ ನಿಮ್ಗೆ? ಯಾರಿಗಾದ್ರೂ ಗೊತ್ತೇ? ಇದು ವೇದದಲ್ಲಿಲ್ಲ, ಇದು ಆಚರಣೆಯಲ್ಲಿ ಬಂತು. ಯಾಕೆ ಬಂತು ಸರ್? ಅದು ಅವಳು ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ಬಾರ್ದು ಅನ್ನೋ ಇದಕ್ಕೆ. ಕರೆಕ್ಟ್, ಅದು ಒಂದು ಪಾಯಿಂಟ್. ಕರೆಕ್ಟ್. ಆಮೇಲೆ ಅದೇ ಬೇರೆ ಗಂಡಿನ ದೃಷ್ಟಿನೂ ಅವಳ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಆ ಕೆಟ್ಟ ದೃಷ್ಟಿಗಳೆಲ್ಲ ಇದು ಮಾಡ್ಬಾರ್ದು ಅಂತ. ಆಯ್ತು, ಆದ್ರೆ ಇದು ಯಾವ್ದು ಮೇಜರ್ ಕಾರಣ ಅಲ್ಲ. ಅವಳ ಆಸೆಗಳು ಬರಬಾರ್ದು ಅಂತಾನೂ ಮಾಡಿರ್ತಾರ ಸರ್. ಅವಳ ಆಸೆ ಪಡಬಾರ್ದು, ಅದ್ರ ತಲೆ ಕೂದಲು ಇದೆಲ್ಲ ಮಾಡ್ಬಿಟ್ರೆ ಆಸೆ ಆಸೆ ಪಡೋದು ಮನಸ್ಸು, ತಲೆ ಕೂದಲಲ್ಲ. ಹೌದು ಸರ್, ಹೌದು. ಅದೆಲ್ಲ ಅಲ್ಲ. ಆಕ್ಚುಲಿ ನಾನು ಹೇಳುವ ಕಡು ಸತ್ಯ ಇದೆಲ್ಲ ನಾನು ಹೇಳಬೇಕು ಹೇಳಬಾರ್ದು ನನಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಏನಾಗಿತ್ತು, ಈಗ ಹೇಗೆ ಹೆಣ್ಣಿನ ಸಂಖ್ಯೆ ಕಮ್ಮಿಯಾಗಿ ಗಂಡಿನ ಸಂಖ್ಯೆ ಜಾಸ್ತಿ ಆಗಿದೆ, ಆಗ್ತಾ ಇದೆ. ಇದು ಒಪ್ಕೋತಿರ ತಾನೆ? ಈಗ ನಡೀತಾ ಇದೆ ಆ ಥರ. ಕರೆಕ್ಟಾ? ಅಂದ್ರೆ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ. ನಮ್ಮ ಕಾಲದಲ್ಲೆಲ್ಲ, ನಮ್ಮ ತಂದೆ ಕಾಲದಲ್ಲೆಲ್ಲ ಗಂಡಿಗೆ ಡಿಮ್ಯಾಂಡು, ಈಗ ಹೆಣ್ಣಿಗೆ ಡಿಮ್ಯಾಂಡು. ಈ ರೀತಿ ಏನಾಯ್ತು, ಒಂದು ಕಾಲದಲ್ಲಿ ಹೆಣ್ಣುಗಳ ಸಂಖ್ಯೆ ತುಂಬಾ ಕಡಿಮೆ ಆಗೋಯ್ತು. ಆ ಕಡಿಮೆ ಆಗಿದ್ದಾಗ ಏನಾಗೋಯ್ತು, ಹೆಣ್ಣು ಮಕ್ಕಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಡಿಮ್ಯಾಂಡ್ ಜಾಸ್ತಿ ಆಗಿದಾಗ ಈ ಹೆಣ್ಮಕ್ಳಿಗೆ ಆಗಿನ ಕಾಲದಲ್ಲಿ, ಈಗ ನಾನು ವಿಧವೆ ಅಂದ್ರೆ ಏನು ಅಂತ ಹೇಳದ್ನಲ್ಲ, ಈ ಡೆಫಿನಿಷನ್ನು ಸರಿಯಾಗಿ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟಿದ್ರು ಹೆಣ್ಮಕ್ಳು, ಗಂಡಸು ಎಲ್ಲ ತಿಳ್ಕೊಂಡಿದ್ರು. ಅದೇ ಆಚರಣೆಯಲ್ಲಿತ್ತು. ಯಾವುದು ವಿಧವೆ ಅಂತ ನಾನು ಈ ಮುಂಚೆ ಏನು ಹೇಳಿದೆ, ಆ ಸಂಪ್ರದಾಯವೇ ಆಚರಣೆಯಲ್ಲಿತ್ತು. ಆದರೆ ಈ ಹೆಣ್ಮಕ್ಳು ಏನ್ ಮಾಡಿದ್ರು, ತಮ್ಮ ಗಂಡಂದ್ರಿಗೆ
ಅವ್ರ ಜೊತೆ ಬಾಳ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಎಲ್ಲ ಕೇಸು ಅಂತ ತಗೋಬೇಡಿ, ನಡೀತಾ ಇತ್ತು ಈ ತರ ಜಾಸ್ತಿ ಆಯ್ತು. ಈಗ ಕಳ್ತನ ಆಗ್ತಿದೆ ಅಂದ್ರೆ ಎಲ್ರೂ ಕಳ್ಳರು ಅಂತಲ್ಲ, ಕಳ್ತನ ರೇಟ್ ಜಾಸ್ತಿ ಆಗಿದೆ. ಆ ರೀತಿ ಗಂಡನಿಗೆ ವಿಷಪ್ರಾಶನ ಮಾಡಿಸೋದು, ಸುಪಾರಿ ಕೊಡೋದು, ಅಂದ್ರೆ ಗಂಡನನ್ನ ಹಲವಾರು ಮಾರ್ಗಗಳಲ್ಲಿ ಸಾಯಿಸ್ಲಿಕ್ಕೆ ಆರಂಭ ಮಾಡಿದ್ರು. ಈಗ ಹೇಗೆ ಡೌರಿ ಕೇಸು, ಆ ಕೇಸು, ಈ ಕೇಸು ಅಂತ ಅಂದ್ಕೊಂಡು ಹೆಣ್ಮಕ್ಳು ಕೆಲವರು ತಮ್ಮ ಗಂಡನ ಮನೆಯವ್ರನ್ನ ಹೆರೇಸ್ ಮಾಡ್ತಾ ಇದ್ದಾರೆ. ಎಲ್ಲ ಅಲ್ಲ, ಕೆಲವು ಕೇಸ್ಗಳಲ್ಲಿ, ಕೆಲವು ಉದಾಹರಣೆಗಳಲ್ಲಿ ಆ ರೀತಿಯಾಗಿ ಆಗ ಮತ್ತೆ ಅದು ಆರಂಭ ಆಗಲೇ ಆಗಿತ್ತದು. ಅಂದ್ರೆ ಹಿಸ್ಟ್ರಿ ಅನ್ನೋದು ಬದಲಾವಣೆ ಅಂದ್ರೆ ಕೆಲವು ಸರಿ ಹಳೆ ಚಕ್ರವೇ ಮತ್ತೆ ಬರ್ತದೆ. ಈಗ ಅದೇ ಮತ್ತೆ ಈಗ ನಾ ಏನು ಹೇಳ್ತೇನೆ ಅದೇ ಬರ್ತಾ ಇದೆ. ಮತ್ತೆ ಪೇಪರ್ಲೆಲ್ಲ ನೋಡ್ತಾ ಇರ್ತೀರ, ಹಳೆ ಲವರ್ ಜೊತೆ ಸೇರ್ಕೊಂಡು ಗೊತ್ತಾಗಿರೋ ಮುದುವೆ ಗೊತ್ತಾಗಿರೋ ಹುಡುಗನ್ ಸಾಯಿಸ್ಬಿಟ್ಲು, ಈ ಥರ ಎಲ್ಲ ನೀವುಗಳೆಲ್ಲ ನೋಡಿರ್ತೀರ. ಈ ಥರ ಎಲ್ಲ ಸಾವು ನೋವುಗಳು ಜಾಸ್ತಿ ಆದಾಗ ಗಂಡಸರ ಸಂಖ್ಯೆ ತೀರಾ ಕಮ್ಮಿ ಆಗ್ತಾ ಬಂತು. ಈ ವಿಧವೇ ಅನ್ನೋ ಡೆಫಿನಿಷನ್ ಪ್ರಕಾರ ಎಲ್ಲರೂ ಪರ್ಮಿಷನ್ ಕೊಡಲೇಬೇಕಾಗೋದು. ಆಯಿತು, ಗಂಡ ಹೋದ, ಯಾವುದೋ ಕಾರಣ, ಸರಿ, ಒಂದು ಸ್ವಲ್ಪ ಕಾಲ ಆಯಿತು, ನಾನು ಹಳೆ ಗಂಡನ ಬರ್ತಿದ್ದೇನೆ, ಡಿಕ್ಲೇರ್ ಮಾಡಿದ್ಲು, ಇನ್ಯಾರನ್ನು ಕಟ್ಕೊ, ಮತ್ತೆ ಅಲ್ಲಿ ಬೇಜಾರಾಯಿತು. ಇದು ಹೀಗೆ ಆದಾಗ ಗಂಡಸಿಗೆ ತುಂಬ ಪ್ರಾಬ್ಲಮ್ ಆಗೋಯ್ತು, ಗಂಡು ಮಕ್ಕಳಿಗೆ. ಆಗ ಏನು ಮಾಡಿದ್ರು, ಗಂಡನ ಮದುವೆ ಆಗಿರುವ ಗಂಡನ ಪ್ರಾಣ ಉಳಿಸಲಿಕ್ಕೆ ಈ ತಲೆ ಕೂದಲು ತೆಗೆಯೋದು, ಬಳೆ ಹೊಡೆಯೋದು, ಈ ಥರ ಎಲ್ಲ ಸಂಪ್ರದಾಯನ ಯಾಕೆ ಇನ್ಸಿಸ್ಟ್ ಮಾಡಿದ್ರು ಅಂತಂದ್ರೆ ಗಂಡನನ್ನ ಕೊಲ್ಲದಿರಲಿ, ಗಂಡನನ್ನ ಕಾಪಾಡಿಕೊಳ್ಳಲಿ. ಅಂದ್ರೆ ಗಂಡ ಸತ್ತೋದ್ರೆ, ನಿನ್ ಗಂಡ ಸತ್ತೋದ್ರೆ ನಿನ್ ಫ್ಯೂಚರೇ ಇಲ್ಲ ಇನ್ನು ನಿನಗೆ ಅನ್ನೋ ರೀತಿ ನಿರ್ಧಾರ ಮಾಡಿಬಿಟ್ರು. ಇದು ವೇದದ್ದಲ್ಲ, ಇದು ವೇದದಲ್ಲಿರುವುದು ವಿಧವೇ ಅಷ್ಟೇ. ಬಟ್ ಬಾಕಿ ಇದೆಲ್ಲ ಸಂಪ್ರದಾಯ, ಅದು ಆಯಾ ಜಾಗದ್ದು. ಆ ಥರ ಮಾಡಿ ಏನು ಮಾಡಿದ್ರು, ಆ ಒಂದು ಸಂಪ್ರದಾಯನ ಚಾಲ್ತಿಗೆ ತಂದ್ರು. ಯಾವ್ದಕ್ಕೆ ಅಂದ್ರೆ ಭಯ ಹುಟ್ಟಿಸಲಿಕ್ಕೆ. ಆಮೇಲೆ ಕಾಲಕ್ರಮೇಣ ಸರಿಯಾಯಿತು. ಆ ರೀತಿ ಮಾಡುವ ಹೆಣ್ಣು ಮಕ್ಕಳು ಬರಲಿಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗೆಲ್ಲ ಭಯ ಬಂದ್ಬಿಡ್ತು. ಓಹೋ, ನನ್ನ ಗಂಡ ಏನಾರ ಹೋಗ್ಬಿಟ್ರೆ ನನ್ನ ಗತಿ ಏನಪ್ಪ. ಈಗಲೂ ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಗಂಡ ಹೋದ್ರೆ ನನ್ನ ಗತಿ ಏನು ಅಂತ. ಆದರೆ ಫಾರಿನಲ್ಲಿ ಯೋಚನೆ ಮಾಡಲ್ಲ. ನಮ್ಮಲ್ಲಿ ಇನ್ನೂ ಭಾರತೀಯ ಸಂಸ್ಕೃತಿಯಲ್ಲಿ ಯೋಚನೆ ಮಾಡ್ತಾರೆ. ಮುತ್ತೈದೆ ಸಾವು ಕೊಡು ಅಂತ ಕೇಳ್ಕೊಳ್ಳೋದು ನಾನು ಕೇಳಿದ್ದೀನಿ. ನಾನು ಸ್ವತಃ ಕಿವಿಯಾರೆ ಕೇಳಿದ್ದೀನಿ. ದೇವಸ್ಥಾನಗಳಲ್ಲಿ, ದೇವರುಗಳಲ್ಲಿ ಅವ್ರ ಬಗ್ಗೆ ಕೇಳಿದವರು ಗಂಡನ ಬಗ್ಗೆ ಕೇಳ್ಕೊತಾರೆ. ಮುತ್ತೈದೆ ಸಾವು ಕೊಡು, ನನ್ನ ಗಂಡನಿಗಿಂತ ಮುಂಚೆ ನನಗೆ ಸಾವು ಕೊಡಬೇಡ. ಯಾಕೆ ಅಂತಂದ್ರೆ ಈಗ ಉದಾಹರಣೆಗಳಿಲ್ಲ, ಅದೆಲ್ಲ ಮರ್ತು ಹೋಗಿದೆ ಇತಿಹಾಸ. ಆದರೆ ಆ ಭಯ, ಅಬ್ಬಬ್ಬಬ್ಬಬ್ಬ ಎಂಥ ನರಕ. ಅದರ ಮೇಲೆ ಚಲನಚಿತ್ರಗಳು ಕೂಡ ಬಂದಿದೆ, ಫಣಿಯಮ್ಮ ಅದು ಇದು ಚಲನಚಿತ್ರಗಳು ಕೂಡ ಬಂದಿದೆ. ಬಾಲ್ಯದಲ್ಲೇ ಗಂಡ ಸತ್ತು ಹೋಗ್ತಾನೆ, ಆ ಮಗುನ ಪಾಪ ಈ ಥರ ಎಲ್ಲ ಮಾಡಿಬಿಟ್ಟು ಇಡೀ ಜೀವನ ಆ ರೀತಿ ನರಕ ಅನುಭವಿಸ್ಬೇಕಾಗತ್ತೆ. ಅಂದ್ರೆ ಈ ಸಂಪ್ರದಾಯ ಬಂದಿದ್ದು ವಿಧವ ಅನ್ನೋ ಒಂದು ಆಪ್ಷನ್ ಇತ್ತಲ್ಲ, ಅದರ ದುರುಪಯೋಗ ಮಾಡಿಕೊಂಡ ಕಾರಣದಿಂದಾಗಿ ಈ ಸಂಪ್ರದಾಯ ಬಂತು. ಯಾವುದು, ಕೇಶಮುಂಡನ, ಬಳೆ ತೆಗೆಯೋದು, ಕುಂಕುಮ ಮಾಡಿಸೋದು, ಹಾಡು ಮೂಡು ಎಲ್ಲ ಬಂತು. ಆಮೇಲೆ ಬಂದ ಜನಗಳಿಗೆ, ಸಮಾಜಕ್ಕೆ ಗೊತ್ತಾಯಿತು ಏನು ಆ ಥರ ನಡೀತಾ ಇಲ್ವಲ್ಲ ಅನ್ನೋದು ಒಂದು. ಆಮೇಲೆ ಈ ಸಂಪ್ರದಾಯ ಯಾಕೆ ಬಂತು ಅನ್ನೋ ಒಂದು ಹಿನ್ನೆಲೆ ಮರೆತೋಯ್ತು, ಆಲ್ಮೋಸ್ಟ್ ಮರೆಯಾಯ್ತು. ಈಗ ನಾನು ಹೇಳ್ದಂಗೆ ನಿಮಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಕೂಡ ಸಂಶೋಧನೆ ಮಾಡ್ಕೊಂಡಿರೋದು ಇವೆಲ್ಲ ಯಾಕೆ ಹಿಂಗೆ ಆಗ್ತದೆ ಸಮಾಜದಲ್ಲಿ ಅಂತ. ಆಗ ಏನು ಮಾಡಿದ್ರು, ಬೇಡ ಇದೆಲ್ಲ ಅಂತ ತೆಗೆದು ಹಾಕಿದ್ರು. ಮತ್ತೆ ಆ ಹೆಣ್ಣು ಮಗಳಿಗೆ ಪುನಃ ಮದುವೆ ಆಗುವಂತಹ ಅವಕಾಶವನ್ನ ಈಗ ಕೊಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಡೈವರ್ಸ್ ಆದವರು, ಗಂಡ ಹೋದವರು. ದಯವಿಟ್ಟು ಗಂಡ ಹೋದವರು ವಿಧವೆ ಅಲ್ಲ, ಗಂಡ ಬಿಟ್ಟು ಹೋದವನು, ಗಂಡ ಆ ಸ್ಥಾನದಲ್ಲಿ ಇಲ್ಲ, ಯಾರು ಇಲ್ಲ ಅಂದ್ರೆ ಅವಳು ವಿಧವೆ.
ಅದರ ಮದುವೆ ಆಗಿ ನಂತರ ಈಗ ಅಂದ್ರೆ ಪರಿಷ್ಕರಣೆ ಅನ್ನೋದು ಮೊದಲು ವಿಧವೆ ಅನ್ನೋದನ್ನ ಡೆಫಿನಿಷನ್ ಒಂದು ಆಡ್ ಮಾಡಿದ್ರು, ಅದಕ್ಕೆ ಡೆಫಿನಿಷನ್ ಕೊಟ್ಟರು, ಸಮಾಜದಲ್ಲಿ ಅದರ ಪ್ರಾಕ್ಟೀಸ್ ಮಾಡಿದ್ರು. ಆದರೆ ಅದರದ್ದು ಒಂದು ಮಿಸ್ಯೂಸ್ ಆದಾಗ ಮತ್ತೆ ಕೂತು ಪರಿಷ್ಕರಣೆ ಮಾಡಿದ್ರು, ಚಿಂತನೆ ಮಾಡಿದ್ರು. ಓಹೋ, ಇದು ಈ ಥರ ಮಾಡಕ್ಕೆ ಹೋಗಿ ಹೀಗಾಗೋಯ್ತಲ್ಲಪ್ಪ, ದುಷ್ಪರಿಣಾಮ ಆಗ್ತಾ ಇದೆ ಅಂದಾಗ ಬೇಡ ಕೂಡದು ಅಂತ ಅದಕ್ಕೊಂದು ಸಂಪ್ರದಾಯ ಮಾಡಿದ್ರು. ಆ ವಿಧವೆ ಅನ್ನೋದಕ್ಕೆ ವಿಧವೆಗೆ ಮತ್ತೆ ಮರು ಮದುವೆ ಇಲ್ಲ ಅಂತ ಡೆಫಿನಿಷನ್ ಮಾಡಿಬಿಟ್ರು, ಇವರೇ ಆ್ಯಡ್ ಮಾಡಿದ್ರು. ಅದು ಸ್ವಲ್ಪ ಕಾಲ ಕಳೀತು, ಪುನಃ ಪರಿಷ್ಕರಣೆ ಆಯಿತು, ಸಮಾಜ ಸುಧಾರಣೆ. ಈಗ ಅದನ್ನ ಪರಿಷ್ಕರಣೆಯನ್ನು ಸಮಾಜ ಸುಧಾರಕರು ಅಂತ ಈ ಕಾಲದಲ್ಲಿ ಕರ್ಕೋತೀವಿ. ಅವರೇನ್ ಮಾಡಿದ್ರು, ಮತ್ತೆ ಪುನಃ ಚೇಂಜ್ ಮಾಡಿದ್ರು, ಪರಿಷ್ಕರಣೆ ಮಾಡಿದ್ರು. ಆದ್ರೆ ವಿಧವೆ ಅನ್ನೋದು ಹಾಗೆ ಇದೆ, ವಿಧವೆ ಅನ್ನೋ ಪದ ಹೋಗಲಿಲ್ಲ. ವಿಧವೆಯನ್ನು ಮೂಲ ವ್ಯಾಖ್ಯಾನ ಹಾಗೆ ಇದೆ. ಮೂಲ ವ್ಯಾಖ್ಯಾನ ಏನಿತ್ತು ಇವತ್ತು ಪುನಃ ಅದ್ರ ಎಸ್ಟಾಬ್ಲಿಷ್ ಆಗಿದೆ. ಈ ರೀತಿಯಾದ ಬದಲಾವಣೆಗಳಾಗ್ತದೆ. ಅಂದ್ರೆ ವೇದದಲ್ಲಿ ಋಷಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಎಲ್ಲೋ ಒಂದ್ ಕಡೆ ಗಲಾಟೆ ಹಾಕಿದಾಗ ಕರ್ಫ್ಯೂ ಹಾಕ್ತಾರೆ, ಎಲ್ಲ ಸರಿಯಾದ್ಮೇಲೆ ಕರ್ಫ್ಯೂ ತೆಗಿತಾರೆ. ಕರ್ಫ್ಯೂ ಹಾಕಿದ್ದೇ ತಪ್ಪ ಅಥವಾ ಕರ್ಫ್ಯೂ ತೆಗೆದಿದ್ದೇ ತಪ್ಪ ಅಂದ್ರೆ ಆ ಪ್ರಶ್ನೆಯೇ ಅಪ್ರಸ್ತುತ. ಅಂದ್ರೆ ಬುದ್ಧಿ ಇಲ್ಲದೆ ಇರೋರು ಆ ಪ್ರಶ್ನೆ ಕೇಳ್ತಾರೆ. ಸ್ವತಂತ್ರವನ್ನ ಕಿತ್ತುಕೊಂಡು ಕರ್ಫ್ಯೂವನ್ನ ಹಾಕಿದ್ದು ಯಾವುದೋ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಕ್ಕೆ. ಅಂದ್ರೆ ಭಾರತದಲ್ಲಿ ಇರುವುದೇ ನಮ್ಮ ನಾಗರಿಕ ಹಕ್ಕು, ಸಂವಿಧಾನ ಕೊಟ್ಟಿದೆ, ಅದನ್ನೇ ಕಿತ್ಕೊಂಡ್ಬಿಡ್ತಾರಲ್ಲ 144 ಸೆಕ್ಷನ್ ಅಂತ ಹಾಕಿ. ನಾವು ಕೊಡುವ ಟ್ಯಾಕ್ಸ್ ಹಣದಿಂದ ಇರುವಂತಹ ಈ ಪೊಲೀಸ್ ಇಲಾಖೆ ಅವರೇ ನಮಗೆ ಕೋಲಲ್ಲಿ ಬಾರಿಸ್ತಿದಾರಲ್ಲ. ನಾವೇ ಕೊಡೋ ಹಣದಿಂದ ಸಂಬಳ ತೆಗೆದುಕೊಳ್ಳುತ್ತಿರುವ ಪೊಲೀಸ್ ಇಲಾಖೆ ನಮಗೆ ಹೊಡಿತಾರಲ್ಲ ನಾವು ತಪ್ಪು ಮಾಡಿದ್ರೆ. ನಮ್ಮನ್ನೇ ಕರ್ಕೊಂಡು ಜೈಲಿಗೆ ಹಾಕ್ತಾರಲ್ಲ. ನಾನೇ ಓಟ್ ಹಾಕಿ ಗೆಲ್ಸಿರೋ ಸರ್ಕಾರ ಮಾಡಿರೋ ಪೊಲೀಸ್ ಇಲಾಖೆ ನಾನೇನಾರು ತಪ್ಪು ಮಾಡ್ರೆ ನನ್ನೇ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕೂರಿಸ್ತಾರಲ್ಲ, ಶಿಕ್ಷೆ ಕೊಡ್ತಾರಲ್ಲ. ಸರಿಯಾ ತಪ್ಪ ಮಾತಾಡಿ. ಈ ರೀತಿ ಬದಲಾವಣೆಗಳು, ಕರ್ಫ್ಯೂ ಹಾಕಿದ ತಪ್ಪ, ಪೊಲೀಸ್ ಇರೋದು ತಪ್ಪ, ಪೊಲೀಸ್ನವರು ಆ ರೀತಿ ಶಿಕ್ಷೆ ಕೊಡೋರು ತಪ್ಪ. ಎಲ್ಲವೂ ನಮ್ಮ ಹಣ, ನಮ್ಮ ದೇಶ, ನನ್ನ ಹಣ, ನನ್ನ ಸ್ವಾತಂತ್ರ್ಯ, ನನ್ನ ಅನುಕೂಲಕ್ಕಾಗಿ ಆರಿಸಿದ ಸರ್ಕಾರ, ನನ್ನ ಅನುಕೂಲಕ್ಕಾಗಿ ಮಾಡಿಕೊಂಡ ವ್ಯವಸ್ಥೆಗಳು. ಈ ಎಲ್ಲದರಲ್ಲೂ ನಾನೇ ಮೀರಿದಾಗ, ನಿಯಮಗಳನ್ನ ಗಾಳಿಗೆ ತೂರಿದಾಗ ನಾನು ಮಾಡಿಕೊಂಡ ವ್ಯವಸ್ಥೆಗಳೇ ನನಗೆ ಮುಳ್ಳಾಗ್ತವೆ. ಈ ರೀತಿ ನಾನು ಮಾಡಿಕೊಂಡ ವ್ಯವಸ್ಥೆಗಳೇ ನನಗೆ ಮುಳ್ಳಾಗಬೇಕು ಅಂತಾನೆ ಕಾನೂನುಗಳಿರೋದು, ಸಂವಿಧಾನಗಳಿರೋದು. ನಿನಗೆ ಸ್ವತಂತ್ರ ಕೊಟ್ಟಿದ್ದೇವೆ ರೋಡಲ್ಲಿ ಓಡಾಡ್ಲಿಕ್ಕೆ, ಆದರೆ ರೋಡಲ್ಲಿ ಹೇಗೆ ಓಡಾಡಬೇಕು, ಯಾವ ಕಡೆ ತಿರುಗಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ವೆಹಿಕಲ್ ಹೋಗಬಾರ್ದು, ಎಲ್ಲಿ ಎಡಕ್ಕೆ ತಗೋಬಾರ್ದು, ಎಲ್ಲ ನಿಯಮಗಳನ್ನು ಅನುಸರಿಸಬೇಕು. ಪಾರ್ಲಿಮೆಂಟಲ್ಲೂ ಕೂಡ ಸಂವಿಧಾನದ ಪರಿಷ್ಕರಣೆ ನಡೀತಾನೆ ಇರತ್ತೆ. ನಿನ್ನೆ ಇನ್ನು ಪರೀಕ್ಷೆ ಅನ್ನೋ ವಿಚಾರದ ಮೇಲೆ ಡೆಲ್ಲಿಯಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ. ಎಲ್ಲಿ ನಡೀತಾ ಇಲ್ಲ ಪರಿಷ್ಕರಣೆ? ನಮ್ಮ ಮನೆಗಳಲ್ಲಿವೆ ಪರಿಷ್ಕರಣೆ. ನಮ್ಮ ಮಕ್ಕಳ ಮೇಲೆ ನಾವು ಪರಿಷ್ಕರಣೆ ಮಾಡೋದಿಲ್ವೇ? ನಮ್ಮ ತಾತ ಕೊಟ್ಟಂತಹ ಕೆಲವು ಸ್ವಾತಂತ್ರ್ಯ ನಮ್ಮಪ್ಪ ನನಗೆ ಕೊಡಲಿಲ್ಲ.
ನಮ್ಮಪ್ಪ ನನಗೆ ಕೊಟ್ಟಂತ ಕೆಲವು ಸ್ವಾತಂತ್ರ್ಯ ನನ್ನ ಮಕ್ಕಳಿಗೆ ನಾನು ಕೊಡಲಿಲ್ಲ. ಅದೇ ರೀತಿ ನಮ್ಮ ತಾತ ಹಾಕಿದಂತಹ ನಿರ್ಬಂಧ ನಮ್ಮಪ್ಪ ನನ್ನ ಮೇಲೆ ಹಾಕಲಿಲ್ಲ. ನಾನು ನಮ್ಮಪ್ಪ ಹಾಕಿದ ನಿರ್ಬಂಧ ರೀತಿಯಲ್ಲಿ ನನ್ನ ಮಕ್ಕಳಿಗೆ ನಾನು ನಿರ್ಬಂಧಿಸಲಿಲ್ಲ. ಅಂದ್ರೆ ಎಲ್ಲರೂ ಅವರವರದ್ದೇ ರೀತಿಯಾದ ಸ್ವಾತಂತ್ರ್ಯ ನಿರ್ಬಂಧ. ನಮ್ಮ ತಾತ ಅವ್ರ ಇದ್ರ ಪರಿಸ್ಥಿತಿ ಪರಿಕರಗಳ ಪ್ರಕಾರ ಮಾಡಿದ್ದಾರೆ. ನಮ್ಮ ತಂದೆ ಅವರ ಪರಿಸ್ಥಿತಿ ಪರಿಕರಗಳ ಪ್ರಕಾರ ಮಾಡಿದ್ದಾರೆ. ನಾನು ನನ್ನ ರೀತಿಯಲ್ಲಿ ಮಾಡಿದ್ದೇನೆ. ನನ್ನ ಮಗ ಅವ್ರ ಮಕ್ಕಳಿಗೆ ಏನು ಅವರ ಪರಿಸ್ಥಿತಿ ಪರಿಕರಗಳ ಕುರಿತಾಗಿ ಮಾಡ್ತಾರೆ. ಅಂದ್ರೆ ಅವತ್ತಿನ ಒಂದು ಪರಿಸ್ಥಿತಿ. ಇದು ಸರಿಯೋ ತಪ್ಪೋ ಹೇಳಿ? ಈ ರೀತಿ ಪರಿಸ್ಥಿತಿ ಆಗಿರುವ ಬದಲಾವಣೆಗೆ ಅನುಸಾರವಾಗಿ ಪರಿಷ್ಕರಣೆ ಮಾಡುವುದು ಅವಶ್ಯಕತೆ ಇದೆಯೋ ಇಲ್ಲವೋ? ಈಗ ಉತ್ತರ ಹೇಳಿ ಒಬ್ಬೊಬ್ಬರಾಗಿ. ಅವಶ್ಯಕತೆ ಇದೆಯೋ ಇಲ್ವೋ? ಹಾ ಸರ್, ಬೇಕಾಗುತ್ತೆ ಸರ್. ಬೇಕಾಗುತ್ತೆ ಎಂದಾಗ ನಾವು ಹಳೇದನ್ನ ನೆನೆಸ್ಕೊಂಡು ನಮ್ಮ ಹಳಬರು ಸರಿ ಇತ್ತಿಲ್ಲ, ನಮ್ಮ ಹಿರಿಯರು ಸರಿ ಇತ್ತಿಲ್ಲ, ಈ 10 ತಲೆಮಾರಿಂದ ಜನ ಸರಿ ಇತ್ತಿಲ್ಲ ಅಂತ ಹೇಳೋದಲ್ಲ. ಅಲ್ಲ ಸರ್, ಅದನ್ನು ಪಾಲಿಸ್ಬೇಕು ಸರ್. ಅದನ್ನ ನೆನಪಲ್ಲಿ ಇಟ್ಕೊಂಡನೆ ಇದು ಮಾಡ್ಕೋಬೇಕು ಸರ್. ಅಂದ್ರೆ ನಿಮಗೆ ಯಾವಾಗ ಅರ್ಥ ಆಗ್ತದೆ. ಹಾಗಾಗಿ ನಮ್ಮ ವೇದದಲ್ಲಿ ಇತಿಹಾಸ ಅಂತ ಇದೆ, ಪುರಾಣ ಅಂತ ಇದೆ. ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಮಗೆ ಆ ಕಾಲದಲ್ಲಿ ಆ ಒಂದು ಕಾನೂನು ತಂದದ್ದು, ಆ ಒಂದು ಸಂಪ್ರದಾಯವನ್ನು ಅನುಸರಿಸಿದ್ದು ಸರಿ. ಇಲ್ಲಿ ಯಾವುದು ಯೂನಿವರ್ಸಲ್ ಅಲ್ಲ, ಯಾವುದು ಯೂನಿವರ್ಸಲ್ ಅಲ್ಲ. ಯಾವುದೇ ನಿಯಮ ಯಮ ಅನ್ನೋದು ನಿಶ್ಚಿತವೇ ವಿನಃ ಸದಾಕಾಲವೇ ವಿನಃ ನಿಯಮ ಅನ್ನೋದು ಕಾಲ ಕಾಲಕ್ಕೆ ಬದಲಾಗುತ್ತಿರುತ್ತದೆ. ಕೋರ್ಟಲ್ಲಿ ಪ್ರತಿಯೊಂದು ಲಾನ ಇಂಟರ್ಪ್ರಿಟ್ ಮಾಡುವ ರೀತಿ ಬದಲಾಗ್ತಿರ್ತದೆ. ವಿಧಾನಸಭೆ ವಿಧಾನ ಪರಿಷತ್ತುಗಳಲ್ಲಿ ಹೊಸ ಹೊಸ ರೀತಿಯಾದ ವಿಚಾರಗಳನ್ನು ತಂದು ಆಗಿನ ಕಾಲದ ಅವಶ್ಯಕತೆಗೆ ಬದಲಾವಣೆ ಆಗೋಗಿದೆ. ಆ ಬದಲಾವಣೆಗೆ ಬೇಡುತ್ತಿರುವ ಅವಶ್ಯಕತೆಗೆ ತಕ್ಕಂತೆ ಬದಲಾವಣೆ ಮಾಡ್ತಾರೆ. ಅಮೆಂಡ್ಮೆಂಟ್ ಅಂತಾರೆ ಅದನ್ನ, ಅಮೆಂಡ್ಮೆಂಟ್. ಇಡೀ ಜಗತ್ತು ಹಾಗೆ ನಡೀತಾ ಇದೆ. ಇತ್ತೀಚೆಗೆ ಟ್ರಂಪ್ ಅವ್ರದ್ದು ನೋಡ್ಬೋದು, ಇರಾಕ್ ಅಮೆರಿಕ ಯುದ್ಧದಲ್ಲಿ ದಿನಕ್ಕೊಂದು ರೀತಿಯಾದ ವಿಚಾರ ಹೇಳ್ತಾರೆ. ಸ್ಟಾಕ್ ಮಾರ್ಕೆಟ್ ಇವತ್ತೊಂಥರ ಇರುತ್ತೆ, ನಾಳೆ ಬೆಳಗ್ಗೆ ಒಂಥರ ಇರುತ್ತೆ. ಇಲ್ಲಿ ಯಾವುದು ನಿಂತಿದೆ? ಯಾವುದು ನಿಂತಿಲ್ಲ. ಕಡೆಗೆ ನಾವುಗಳು ಬದುಕುತ್ತಿರುವ ರೀತಿ, ಆಲೋಚನೆ ಮಾಡುತ್ತಿರುವ ರೀತಿ, ಸಾಮಾಜಿಕ ಭದ್ರತೆಯ ರೀತಿ, ಪ್ರೀತಿ ಪ್ರೇಮ ಮದುವೆ ಎಲ್ಲ ವಿಚಾರಗಳ ರೀತಿ, ಸ್ನೇಹ ದ್ವೇಷ ಎಲ್ಲ ವಿಚಾರಗಳ ರೀತಿ, ನಾವು ಉಪಯೋಗಿಸುತ್ತಿರುವ ಗೆಡ್ಜೆಟ್ಗಳ ರೀತಿ, ಯಾವುದು ಕಾನ್ಸ್ಟೆಂಟ್ ಆಗಿದೆ ಹೇಳಿ ನೋಡೋಣ? ಅದೇ ಅಕ್ಕಿ, ಅದೇ ರಾಗಿ, ಅದೇ ಮೆಣಸಿನಕಾಯಿ, ಎಲ್ಲ ಅದೇ ಮೂಲ ವಿಚಾರಗಳು. ಆದರೆ ಅದರಿಂದ ತಯಾರಿಸಿ ನಾವು ಉಣ್ಣುವ ಆಹಾರ ಹೊಸ ಹೊಸ ಬಗೆಗಳು, ಹೊಸ ಹೊಸ ರೀತಿಗಳು. ಪ್ರತಿದಿನ ಹೊತ್ತು ಒಂದೇ ರೀತಿಯಾದ ಆಹಾರ ನಮ್ಗೆ ತಿಂದರೆ ನಮಗೆ ಹುಚ್ಚಿಡ್ದು ಹೋಗುತ್ತೆ. ಯಾಕಂದ್ರೆ ಬದಲಾವಣೆಯನ್ನು ಬಯಸುತ್ತಿರುವವರೇ ನಾವು. ಒಂದೇ ರೀತಿಯಾದ ಒಂದು ಪಂಚೆ, ಬಿಳಿ ಪಂಚೆಯನ್ನ, ಬಿಳಿ ಶಲ್ಯವನ್ನ, ನನಗಭ್ಯಾಸ ಇದೆ, 365 ದಿನವೂ ಕೂಡ ಅಷ್ಟರಲ್ಲೇ ಇರಬಲ್ಲೆ. ಅದೇ ರೀತಿ ನೀವುಗಳು ಒಂದೇ ಸೀರೆಯಲ್ಲಿ, ಒಂದೇ ಶರ್ಟು ಪ್ಯಾಂಟಲ್ಲಿ 365 ದಿನ ಕಳೀಲಿಕ್ಕೆ ಸಾಧ್ಯ ಇದೆ? ಯೋಚನೆ ಮಾಡಿ. ಒಂದೇ ಆಹಾರವನ್ನು 365 ದಿನ 3 ಹೊತ್ತು ತಿಂದು ಬದುಕಕ್ಕಾಗತ್ತ ನೋಡಿ.
ಒಂದೇ ಸಿನಿಮಾನ 365 ದಿನ ನೋಡೋಕ್ಕಾಗತ್ತಾ? ವಿಚಾರ ಮಾಡಿ. ಬದಲಾವಣೆ ಬೇಕು. ಒಂದು ಗಂಡ ಹೆಂಡತಿಯ ನಡುವೆ ಒಂದೇ ರೀತಿ ಇದ್ರೆ ಬೋರಿಂಗ್. ಗಂಡನು ಬದಲಾಗ್ತಾ ಇರಬೇಕು, ಹೆಂಡತಿನೂ ಬದಲಾಗ್ತಾ ಇರಬೇಕು. ಅದು ಕಣ್ಣಿಗಿರಬಹುದು, ಕಿವಿಗಿರಬಹುದು, ಸ್ಪರ್ಶಕ್ಕಿರಬಹುದು, ಯಾವುದೇ ವಿಚಾರಕ್ಕಿರಬಹುದು. ಈ ರೀತಿಯಾಗಿ ನಾವು ಎಲ್ಲದಕ್ಕೂ ಬದಲಾವಣೆಯನ್ನು ಬಯಸುವವರು. ಒಂದು ಕಾರ್ ತಗೋತೀವಿ, ಇವತ್ತು ಚೆನ್ನಾಗಿದೆ ಮಾಡೆಲ್, ಎಷ್ಟು ದಿನ, 1 ವರ್ಷ ಆದ್ಮೇಲೆ ಅದು ನೋಡಿ ನೋಡಿ ಅಯ್ಯಾ ಇನ್ನೊಂದು ಬಂತ ಚೆನ್ನಾಗಿದೆ ಅಲ್ವಾ. ಈ ರೀತಿಯ ಕಾರಿನ ಮಾಡೆಲ್ಗಳು ಫೈನಲ್ ಅಂತೆಲ್ಲರ ಆಗುತ್ತಾ? ಅಂದ್ರೆ ಇನ್ನು ಫೈನಲ್, ಇನ್ನು ಯಾವ ಹೊಸ ತರ ಕಾರ್ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಹೊಸ ತರ ಆಹಾರ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಹೊಸ ತರ ಬಟ್ಟೆ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಹೊಸ ರೀತಿಯಾದ ಮನೋಭಾವ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಇದ್ರೆ ಎಲ್ಲ ಬದಲಾಗ್ತಿರ್ಬೇಕಾದ್ರೆ ಈ ನಾ ಹೇಳಿದ್ರಲ್ಲಿ ಯಾರಿಗಾದರೂ ಒಪ್ಪಿಗೆ ಇಲ್ಲ ಅಂದ್ರೆ ಕೂಡಲೇ ತಿಳಿಸಿ ದಯವಿಟ್ಟು, ಈಗಲೇ. ಇಲ್ಲ ನಾನು ಮುಂದಕ್ಕೆ ಹೋಗ್ತೀನಿ ಪಾಠ ಮಾಡ್ಕೊಂಡು. ಎಲ್ಲ ಸುಮ್ಮನಿದ್ದೀರಾ ಅಂತಾನೆ ಹೇಳಿದ್ದಿಷ್ಟು ನಿಮ್ಗೆ ಒಪ್ಪಿಗೆ ಆಗಿದೆ ಅಂತ ಅರ್ಥ ಮಾಡ್ಕೋತೀನಿ. ಈ ರೀತಿ ಎಲ್ಲ ಬದಲಾವಣೆ ಕಡೆ ಹೆಂಗೆ ಅಂದ್ರೆ, ಅಯ್ಯೋ ಅದೇ ಗಂಡ ಬೇಜಾರು, ಅದೇ ಹೆಂಡತಿ ಬೇಜಾರು, ಅದೇ ಜಾಗ ಬೇಜಾರು, ಬೇರೆ ಬೇರೆ ಬೇರೆ, ಹೊಸದು ಹೊಸದು ಹೊಸದು. ಹೀಗಿರಬೇಕಾದ್ರೆ ಸತ್ಯ ಒಂದೇ ಆದರೂ ಕೂಡ ಅದರ ಹೊಸ ಮುಖಗಳು ಬೇಡವೇ? ಗಾಯತ್ರಿ ಮಂತ್ರವನ್ನ ನಮ್ಮ ತಾತ ಒಂದು ರೀತಿ ಉಪಯೋಗಿಸ್ತಿದ್ರು, ನಮ್ಮ ತಂದೆ ಒಂದು ರೀತಿ ಉಪಯೋಗಿಸ್ತಿದ್ರು, ನಾನು ಒಂದು ರೀತಿ, ನನ್ನ ಮಗ ಒಂದು ರೀತಿ. ಮಂತ್ರ ಅದೇನೆ, ಅದರ ಪರ್ಪಸ್ ಅಂದ್ರೆ ಅದರ ಉಪಯೋಗಿಸುತ್ತಿರುವ ಹಿಂದಿನ ಭಾವ, ಉದ್ದೇಶ, ಸಂಕಲ್ಪ ಬೇರೆ ಬೇರೆ. ಹೀಗಿರಬೇಕಾದ್ರೆ ನಿಮ್ಗೆ ಯಾವತ್ತೂ ಅನ್ಸೋದಿಲ್ವೇ ನಮ್ಮ ಭಾರತೀಯ ವೇದದಿಂದ ಆಧಾರಿತವಾದ ಧರ್ಮ, ನಮ್ಮ ಹಿಂದೂ ಧರ್ಮ, ವೈದಿಕ ಧರ್ಮ, ಇದರ ಬದಲಾವಣೆ ಪರಿಷ್ಕರಣೆ ಬೇಕೋ ಬೇಡವೋ? ಈಗ ಹೇಳಿ, ಎಲ್ರು ಒಬ್ಬೊಬ್ಬರಾಗಿ ಹೇಳಿ. ಪ್ರಮೀಳ್ ಅವರೇ, ಬೇಕೋ ಬೇಡವೋ ಪರಿಷ್ಕರಣೆ? ಬೇಕು ಸರ್, ಬೇಕು. ಕೀರ್ತಿ ಅವರೇ? ಬೇಕು ಸರ್. ಆನಂದ್ ಅವರೇ? ಹೌದು ಸರ್, ಬೇಕು. ಪ್ರಫುಲ್ಲತಾ ಅವರೇ? ಹಾ ಸರ್, ಬೇಕು ಸರ್. ಬಟ್ ಒಂದು ಮಾತು ನನಗೆ ಇಲ್ಲಿ ಇದು ಆಯ್ತು ಸರ್. ಹೇಳಿ. ಎಲ್ಲ ಬದಲಾವಣೆ ಬೇಕು ಅಂತ ಹೇಳಿದ್ರು. ಈಗ ಹಾಗಿದ್ರೆ ಗಂಡ ಬೇರೆ ಬೇಕು, ಹೆಂಡತಿ ಬೇರೆ, ಒಂದೇ ಗಂಡ ಒಂದೇ ಹೆಂಡತಿ, ಬೋರ್ ಆಗುತ್ತೆ ಅಂತ. ಅಲ್ಲ, ಸಮಾಜದಲ್ಲಿ ನೋಡ್ತಾ ಇದೆಯಲ್ಲ, ಆತರ ನಡೀತಾ ಇದೆಯಲ್ಲ. ನಡೀತಾ ಇದೆ ಸರ್. ಅದು ಎಷ್ಟು ಮಟ್ಟಿಗೆ ಕರೆಕ್ಟು ಅಂತ. ನಾನು ಕರೆಕ್ಟ್ ಬಗ್ಗೆ, ಸರಿ ತಪ್ಪುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಮನಸ್ಸಲ್ಲಿ ಹೀಗೆ ನಡೆಯುತ್ತಲ್ವಾ? ಹೌದು ಸರ್. ಶುಭಶ್ರೀ ಅವರೇ, ಬೇಕೋ ಬೇಡವೋ ಬದಲಾವಣೆ? ಸುಧಾ ಅವರೇ, ಬೇಕೋ ಬೇಡವೋ? ಸರ್, ಬದಲಾವಣೆ ಮಾಡಬೇಕು, ಬದಲಾವಣೆ ಬೇಕಿಲ್ಲ. ಆದ್ರೆ ಆ ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ಬೇಕಿರೋ ಕಡೆ ಬೇಕು ಮಾತ್ರ ಪರಿಷ್ಕರಣೆ ಬೇಕು. ಸುಮ್ನೆ ಪರಿಷ್ಕರಣೆ ಮಾಡ್ಬೇಕು ಅಂತ ಪ್ರತಿಯೊಂದನ್ನು ಚೇಂಜ್ ಗೊತ್ತಿರ್ಲಿಲ್ಲ, ಜುಮ್ಮೆಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಚೇಂಜಸ್ ಬೇಕು ಅಂತ ಹೇಳ್ಬಿಟ್ಟು ವಿರೋಧ ಅಲ್ಲ. ನಾವು ಯಾಕೆ ಚೇಂಜ್ ಆಗ್ತಾ ಇದೀವಿ, ಏನ್ ರೀಸನ್ಗೆ ನಾವು ಒಂಥರ ಈಗ ಯಾವ ತರ ಇವಾಗ ಕೊರೋನಾ ಬಂತು, ಅದು ಇಷ್ಟೇ, ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ ಹೆಂಗ್ ಫೋಬಿಯಾ ತರ ಮಾಡ್ತಿದಾರೆ. ಆ ಫೋಬಿಯಾಕ್ಕೆ ನಾವ್ ಅಟ್ಯಾಚ್ ಆಗ್ಬಾರ್ದು. ನಮ್ಗೆ ಆತರ ನಾವ್ ಯಾರು ಏನೇ ಹೇಳಿದ್ರು ಅವ್ರು ಮಾಡ್ತಿದಾರೆ, ನಾವ್ ಆತರ ಮನಸ್ಸಿನ ಬದಲಾವಣೆ ಆಗ್ಬಾರ್ದು. ನಾವು ಅದ್ರ ರಿಯಾಲಿಟಿ ಏನು ಅಂತ ನಮಗ್ ಗೊತ್ತಾಗ್ಬೇಕು. ನಾವ್ ಯಾವ್ದಕ್ಕೂ ಇಂಪ್ರೆಸ್ ಆಗ್ಬಾರ್ದು.
ಅದನ್ನ ನಾವು ಹೇಗ್ ಇದ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡಿ ಸರ್ ನಮಗೆ. ಹಾ, ಈ ರೀತಿಯಾಗಿ ಹಾ ಹೇಳಿ ಹೇಳಿ ಹೇಳಿ. ಮಾಡುವವರು ಇವಾಗ ಯಾವ ಫೋಬಿಯಾದಿಂದ ಮಾಡ್ತಾ ಇದಾರಾ ಅಥವಾ ಇದೊಂಥರ ಅಡಿಕ್ಷನ್ ತರ ಆಗ್ತಿದೆ? ಈಗ ಕಾಫಿ ಮೊದ್ಲು ಅಥವಾ ಇವಾಗ ಹಿಂದಿನ ಟೈಮಲ್ಲೆಲ್ಲ ಹಬ್ಬದ ಟೈಮಲ್ಲಿ ಮಾತ್ರ ತಿಂಡಿ ಮಾಡೋರು ಆತರ, ಇವಾಗ ಒಂದು ಫ್ಯಾಷನ್ ಆಗಿದೆ ಮತ್ತೊಂದು ಏನೋ. ಬಟ್ ಇದು ಅಡಿಕ್ಷನ್ ತರ ಆಗ್ಬಾರ್ದು. ಯಾರನ್ನೂ ನೋಡಿ ನಾನ್ ಬದ್ಲಾದೆ, ಅವ್ರು ಮಾಡ್ತಾ ಇದಾರೆ ನಾನ್ ಮಾಡ್ತೀನಿ, ಏನ್ ತಪ್ಪು, ಈ ತರ ಬೇಡ. ಅದು ತಪ್ಪು ಅಂತ ಅದು ಅವಶ್ಯಕತೆ ಇದ್ರೆ ಬದ್ಲಾಗ್ಬೇಕು, ಅಥವಾ ಯಾಕೆ ಬೇಕು ಅನ್ನೋದು ನಿಜವಾಗ್ಲೂ ಬದಲಾಗುವಂತದಿದ್ರೆ ಮಾತ್ರ ಬದಲಾಗೋಣ. ಅಂದ್ರೆ ಬದಲಾಗದಿದ್ದರೆ ಅಂತಂದ್ರೆ ಅರ್ಥ, ಬದಲಾವಣೆ ಬೇಕು ಅಂತಂದ್ರೆ ಯಾವುದಾರ ದುರುಪಯೋಗ, ಅದರಿಂದ ಅಪಾಯ, ಈ ಎರಡು ವಿಚಾರ ಇದ್ದಾಗ ಮಾತ್ರ ಬದಲಾಯಿಸಬೇಕಾಗ್ತದೆಯೇ ವಿನಃ ಇಲ್ಲದ್ರೆ ಬದಲಾವಣೆ ಬೇಡ. ಹೌದೌದು ಸರ್, ಅಷ್ಟೇ ವಿಚಾರ. ಅಂದ್ರೆ ನಾವು ಅರ್ಥ ಏನ್ ಮಾಡ್ಕೋಬೇಕು, ಹಿಂದೆ ಹಾಗಿತ್ತು ಅದು ತಪ್ಪು, ಅದೆಲ್ಲ ಬೇಡ, ಹಾಗಲ್ಲ. ಆ ಕಾಲದಲ್ಲಿ ಏನ್ ಪರಿಸ್ಥಿತಿ ಇತ್ತು ಅದ್ರ ಪ್ರಕಾರ ಇತ್ತು, ನಮ್ಮ ಪರಿಸ್ಥಿತಿ ಏನ್ ಬೇಕೋ ಅದು ಮಾಡೋಣ. ಇದನ್ನ ಋಷಿಗಳು ಎನ್ಕರೇಜ್ ಮಾಡ್ತಾರೆ. ಈ ರೀತಿಯಾದ ಯುಗಗಳ ಬದಲಾವಣೆಯಾದಾಗ ಅರ್ಥ ಮಾಡ್ಕೊಳ್ಳಿ, 4 ಯುಗಗಳು, ಯುಗ ಬದಲಾದಾಗ ಆ ಯುಗದಲ್ಲಿ ಇದೇ ವೇದ ವಿಚಾರವನ್ನ ಯಾವ ರೀತಿ ಆಚರಿಸಬೇಕು ಅನ್ನುವುದೇ ಸ್ಮೃತಿ ಅಂತ ಕರೀತಾರೆ. ಏನ್ ಹೇಳಿ? ಸ್ಮೃತಿ, ಸ್ಮೃತಿಗಳು ಅಂತ ಕರೀತಾರೆ. ಈಗ ನಡೀತಾ ಇರೋದು ಪರಾಶರ ಋಷಿ ರಚಿಸಿರುವಂತಹ ಸ್ಮೃತಿಯ ಪ್ರಕಾರದಲ್ಲಿ ಈಗ ನಾವು ಕಲಿಯುಗದಲ್ಲಿದ್ದೇವೆ. ಆದರೆ ಒಂದು ಯುಗ ಅಂದ್ರೆ ಬಹಳ ದೊಡ್ಡದು. ಈ ಯುಗದಲ್ಲಿ ಪುನಃ ಈ ಶ್ರುತಿ ಅಂದ್ರೆ ವೇದ ಪರಿಷ್ಕರಣೆ ಮಾಡಿ ಆಚರಣೆ ಹೇಗಿರಬೇಕು ಅಂತ ಹೇಳ್ತಿರೋದು ಸ್ಮೃತಿ. ಆ ಸ್ಮೃತಿಯನ್ನ ತೆಗೆದುಕೊಂಡು ಶ್ರುತಿಯ ಆಧಾರದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಪರಿಷ್ಕರಣೆ ಆಗಬೇಕು ಅಂತ ವೇದದಲ್ಲಿ ಋಷಿಗಳು ಹೇಳಿದ್ದಾರೆ. ನೋಡಿ, ಬೌದ್ಧ ಧರ್ಮ ಬಂದಿದ್ದು ಒಂದೇ ಸಲ, ಇವತ್ತವರೆಗೂ ಪರಿಷ್ಕರಣೆ ಆಗಿಲ್ಲ. ನಮ್ಮ ಭಾರತೀಯ ವೈದಿಕ ಧರ್ಮ ಒಂದು ಬಿಟ್ರೆ ಯಾರಾದರೂ ಹೇಳ್ತೀರಾ ಯಾವುದಾರ ಒಂದು ಧರ್ಮವನ್ನು ಉದಾಹರಣೆ ಕೊಡಿ, ಅದು ಹುಟ್ಟಿತು, ಅವ್ರು ಹೀಗೆ ಹೇಳಿದ್ರು, ಅದ್ರ ಪುಸ್ತಕಗಳು ಎಲ್ಲ ಸಂಹಿತೆಗಳು ಈ ರೀತಿ ಬಂತು, ಅದು ಬದಲಾಯಿತು, ಅದು ಕಾಲ ಕಾಲಕ್ಕೆ 12 ವರ್ಷ ಪ್ರತಿ 12 ವರ್ಷಗಳಿಗೊಮ್ಮೆ ಬದಲಾಗ್ತದೆ, ಬದಲಾಗಬೇಕು ಅಂತ ಅವರ ಧರ್ಮಗುರುಗಳು ಹೇಳಿರೋದು ಎಲ್ಲಾದರೂ ಇದರ ಉದಾಹರಣೆ ನನಗೆ ತಿಳಿಸ್ಕೊಡಿ ದಯವಿಟ್ಟು. ಯಾರಾದರೂ ಎಲ್ಲೂ ಸಿಗುವುದಿಲ್ಲ. ಇದು ಕೇವಲ ವೇದದಲ್ಲಿ ಮಾತ್ರ ಋಷಿಗಳು ಹೇಳಿರುವಂಥದ್ದು. ಯುಗಗಳಿಗೊಮ್ಮೆ ಸ್ಮೃತಿ, ಆ ಸ್ಮೃತಿಯಲ್ಲಿ ಇರುವ ವಿಚಾರಗಳನ್ನು ಪುನಃ 12 ವರ್ಷಗಳಿಗೊಮ್ಮೆ ಪರಿಷ್ಕರಣೆ. ಅಂದ್ರೆ ಎಂತಹ ಸ್ವಾತಂತ್ರ್ಯ ನಮಗೆ ಕೊಟ್ಟಿರೋದು ನೋಡಿ. ನಾನು ಮುಂಚೆನೆ ವಿವರಿಸ್ದಂಗೆ ವಿಧವೆ ಅನ್ನೋದು ಬಂತು, ಅದರಲ್ಲಿ ಏನೋ ಆ್ಯಡ್ ಆಯಿತು, ಮಾಡಿಫೈ ಮಾಡಿದ್ರು, ಅದನ್ನು ಅನುಸರಿಸಿದ್ವಿ. ಅದು ಬೇಡ ಅಂತಾಯ್ತು, ಅದನ್ನು ಅನುಸರಿಸಿದ್ವಿ. ಕಡೆಗೇನಾಯ್ತು, ಇತ್ತೀಚೆಗೆ ನಾವು ಇತಿಹಾಸ ಪುಸ್ತಕಗಳಿಂದ ನೋಡಬಹುದು, ಸತಿ ಸಹಗಮನ ಪದ್ಧತಿ ಬಂತು. ಸತಿ ಸಹಗಮನ ಪದ್ಧತಿ ಅದು ಆಗಿನ ಪರಿಸ್ಥಿತಿಗಳಿತ್ತು, ಇದೆಲ್ಲ ನೀವು ರಿಸರ್ಚ್ ಮಾಡಿ ನೋಡ್ಕೊಳ್ಳಿ, ಅವಶ್ಯಕತೆ ಇತ್ತು. ಹಾಗಾಗಿ ಸತಿ ಸಹಗಮನ ಪದ್ಧತಿ ಬಂತು. ಅದನ್ನು ಅನುಸರಿಸಿದವರೇ ನಮ್ಮವರು, ಶುರು ಮಾಡಿದವರೇ ನಮ್ಮವರು. ಆದರೆ ಆ ಪರಿಸ್ಥಿತಿ ಅಪಾಯಗಳು ಯಾವಾಗ ನಿಂತೋಯ್ತು, ಮುಗಿದೋಯ್ತು, ಆಗ ಸತಿ ಸಹಗಮನ ಪದ್ಧತಿಯನ್ನು ನಿಲ್ಲಿಸಿದ್ರು.
ಇದನ್ನ ನಮ್ಮ ಇತಿಹಾಸವನ್ನು ತಿಳಿಯದ, ನಮ್ಮ ವೇದದ ಅಂಶವನ್ನು ತಿಳಿಯದ, ಶ್ರುತಿ ಸ್ಮೃತಿ ಸದಾಚಾರ ಸತ್ಯಾತ್ಮ ಪ್ರೇಮಾತ್ಮನಃ ಈ ಧರ್ಮದ 4 ಕಾಲುಗಳನ್ನು ಸ್ತಂಭಗಳನ್ನು ಅರಿಯದ ವಿದೇಶಿಗರು ಭಾರತೀಯರು ಹುಚ್ಚರು, ಏನೇನೋ ಮಾಡ್ತಾರೆ, ಸುಮ್ಮನಿರೋದಿಲ್ಲ. ಆ ಕಲ್ ದೇವರು ಅಂತಾರೆ, ಇಲ್ಲಿದು ಮಾಡ್ತಾರೆ, ಅಲ್ಲಿ ಯಾರನ್ನೋ ಸುಡ್ತಾರೆ, ಇಲ್ಲಿ ಯಾರನ್ನೋ ಪೀಠದ ಮೇಲೆ ಕೂರಿಸ್ತಾರೆ. ಏನಿದು ಹುಚ್ಚಾಟ? ಅದೇ ರೀತಿ ನಮ್ಮಲ್ಲೇ ಹುಟ್ಕೊಂಡಿದ್ದಾರೆ ಎಷ್ಟೋ ಜನ ನಮ್ಮ ವಿಚಾರಗಳನ್ನ, ನಮ್ಮ ವೇದವನ್ನ ವಿರೋಧಿಸುವಂಥವರು. ನೀವೆಲ್ಲ ಸರಿಯಾಗಿ ಕರೆಕ್ಟಾಗಿ ಇದನ್ನೆಲ್ಲ ತಿಳ್ಕೊಂಡ್ರೆ ಅಂಥವ್ರ ಬಾಯಿ ಮುಚ್ಚಿಸ್ಬಹುದು. ಸತಿ ಸಹಗಮನ ಪದ್ಧತಿ ಬಂದದ್ದು ಆ ಕಾಲದಲ್ಲಿ ಅವಶ್ಯಕತೆ ಇತ್ತು, ಬಂತು. ಅದರ ಅವಶ್ಯಕತೆ ಮುಗೀತು, ಹೋಯ್ತು. ಈ ತರ ನಮ್ಮ ಭಾರತ ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಭಾರತ ಭಾವದಿಂದ ಚಲಿಸುವವರು ನಾವಾದ್ದರಿಂದ ಎಲ್ಲಿ ನಮ್ಮ ಜೀವನಕ್ಕೆ ಸಂಕಷ್ಟಗಳು ಒದಗ್ತವೆ, ಪರಿಸ್ಥಿತಿಗಳು ಹದಗೆಡ್ತವೆ, ಆಗ ಬದಲಾವಣೆಗಳನ್ನು ತರ್ತೇವೆ. ಸರಿಯಾದ ನಂತರ ಆ ಸಂಪ್ರದಾಯ ನಿಲ್ಲಿಸ್ತೇವೆ. ಹಾಗಂತ ಕಾಲಘಟ್ಟದ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿಂತುಕೊಂಡು ನಾವು ಅವ್ರ ತಪ್ಪು ಇವ್ರ ತಪ್ಪು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದಲ್ಲ. ಆ ಸ್ವತಂತ್ರವನ್ನ ನಮ್ಮ ವೇದ ಧರ್ಮ ಯಾವ ಧರ್ಮದಲ್ಲೂ ಕೊಡದಂತಹ ಧರ್ಮವನ್ನ, ಸ್ವತಂತ್ರವನ್ನ ನಮ್ಮ ಧರ್ಮ ಕೊಟ್ಟಿದೆ, ಭಾರತೀಯ ಧರ್ಮ. ಇದು ಎಲ್ಲಿ ತನಕ ಬದಲಾವಣೆ ಪರಿಷ್ಕರಣೆಗೆ ಹೇಳ್ತಾರೆ ಅಂತಂದ್ರೆ, ನೀವೇ ನೋಡಿರ್ಬೋದು, ಇಡೀ ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಒಂದು ರೀತಿ, ಆಯಾ ಊರುಗಳಲ್ಲಿ ಒಂದು ರೀತಿ, ಪ್ರತಿ 10 ಕಿಲೋಮೀಟರ್ಗೆ ಸಂಪ್ರದಾಯಗಳು ಬದಲಾಗ್ತದೆ. ಕಡೆಗೆ ಪ್ರತಿ ಮನೆಯಲ್ಲೂ ಅವರವರದ್ದೇ ಆದ ಪ್ರಾಕ್ಟೀಸ್ ಇದೆ. ಕಡೆಗೆ ಪ್ರತಿಯೊಬ್ಬ ವ್ಯಕ್ತಿ ಅವನ ರೀತಿಯಲ್ಲಿ ಆರಾಧನೆ ಮಾಡಬಹುದಾಗಿದೆ, ಅವನ ರೀತಿಯಲ್ಲಿ ಧಾರ್ಮಿಕವಾಗಿ ನಡ್ಕೋಬಹುದಾಗಿದೆ. ಕಡೆ ದೇವರ ಒಪ್ಪಬಹುದಾಗಿದೆ, ಒಪ್ಪದಲ್ಲೇ ಕೂಡ ಇರಬಹುದಾಗಿದೆ. ಒಂದು ಕಲ್ಲಿನ ದೇವರು ಅಂತ ಅನ್ಕೋಬಹುದಾಗಿದೆ, ಒಂದು ಹುಲಿಯನ್ನ ದೇವರು ಅನ್ಕೋಬಹುದಾಗಿದೆ, ಏನೇನು ಬೇಕಾದ್ರೂ ನಾವು ಮಾಡಬಹುದಾಗಿದೆ. ಅಂತಹ ಸ್ವಾತಂತ್ರ್ಯ ನಮ್ಮ ವೇದ ಋಷಿಗಳು ನಮಗೆ ಕೊಟ್ಟಿರ್ತಾರೆ. ಇದು ಇವತ್ತಿನ ಜನಾಂಗಕ್ಕೆ, ನಮ್ಮ ಭಾರತೀಯರಿಗೆ ಈ ಸ್ವಾತಂತ್ರ್ಯದ ಬೆಲೆ ತಿಳಿತಾ ಇಲ್ಲ. ಈ ಒಂದು ಭಾರತೀಯ ವೈದಿಕ ಪರಂಪರೆ ಬಿಟ್ಟು ಯಾವುದೇ ಪರಂಪರೆಯಲ್ಲಿ ಯಾವುದೇ ಧರ್ಮದಲ್ಲಿ ಸ್ವತಂತ್ರವಿಲ್ಲ. ಅದು ಏನು ಹೇಳಿದೆ ಅಷ್ಟನ್ನೇ ಮಾಡ್ಬೇಕು. ಇಲ್ಲಿನ ಧರ್ಮದ್ರೋಹಿ ದಂಡನೆ, ಇಲ್ಲರ ನರಕವಾಸ ಅಂತ. ನಮ್ಮಲ್ಲಿ ಹಾಗಿಲ್ಲ. ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಅರ್ಥ ಮಾಡ್ಕೊಳ್ಳಿ, ಎಂತಹ ಸ್ವಾತಂತ್ರ್ಯ. ಈ ಕ್ಷಣ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಬದುಕಬಹುದು. ನಿಮ್ಗೆ ಯಾವ್ದಾರೋ ಈ ಕ್ಷಣ ತೊಂದರೆ ಆಗ್ತಿದೆ ಅದನ್ನು ಬಿಟ್ಟುಬಿಡಿ. ಈ ಕ್ಷಣ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನ ಮಾಡಿ. ಈ ರೀತಿಯಾಗಿ ನಾವು 12 ವರ್ಷಗಳಿಗೊಮ್ಮೆ ಪರಿಷ್ಕರಣೆಯನ್ನ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಋಷಿ ಹೇಳಿದ್ದಾರೆ. ಯಾಕೆಂದ್ರೆ ಜೀವನ ನಿಂತ ನೀರಲ್ಲ, ಪರಿಸ್ಥಿತಿಗಳು ನಿಂತ ನೀರಲ್ಲ. ಎಲ್ಲವೂ ಬದಲಾಗ್ತವೆ, ಎಲ್ಲವೂ ಚೇಂಜ್ ಆಗ್ತವೆ. ಕಡೆಗೆ ನಮಗೆ ಈ ದೇವರು ಬೋರ್ ಆಗಿ ಇನ್ನೊಂದು ದೇವರು ಬೇಕಾಗಬಹುದು, ಕಡೆ ದೇವರೇ ಬೋರ್ ಆಗಿ ದೇವರೇ ಬೇಡ ಅನ್ಬೋದು. ಚಾರ್ವಾಕರಿಲ್ವೇ? ದರ್ಶನಗಳಲ್ಲಿ ಚಾರ್ವಾಕ ದರ್ಶನದಿಂದನೇ ತಾನೇ ಆರಂಭ. ದೇವರಿಲ್ಲ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಅವ್ರು ತಾನೇ ಹೇಳೋದು. ಅಲ್ಲಿಂದ ಹೇಳ್ತು ಅದ್ವೈತದ ತನಕ ಅತ್ಯುನ್ನತ ವಿಚಾರಗಳಿದೆ. ಯಾವ ಸ್ಟೇಜಲ್ಲಿ ಬೇಕಾದ್ರೂ ನಾವು ನಿಂತ್ಕೊಂಡು ನಮ್ಮ ಆಚರಣೆಯನ್ನು ಮಾಡೋಣ. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಫರಿಂಗ್ ಮಾಡೋರು, ಯಾರು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅವರು ಬೇರೆ ದಿನ ಅನುಸರಿಸಿದ್ರೆ, ಅಮೆರಿಕಾದನ್ನ ಇಲ್ಲಿ ಅನುಸರಿಸಿದ್ರೆ ಆಗೋದಿಲ್ಲ. ಏಕೆಂದ್ರೆ ಅವರು ಸಂಪೂರ್ಣ ಮೆಟೀರಿಯಲಿಸ್ಟಿಕ್ ಲೈಫ್. ಇಲ್ಲಿ ಮಣ್ಣಿನಲ್ಲಿ ಹುಟ್ಟಿರುವಂತಹ ನಾವು ಫಂಡಮೆಂಟಲಿ ನಾವೆಲ್ಲ ಭಾವದ ಮೇಲೆ ಚಲಿಸುವಂಥವರು.
ಅಂದರೆ ನಾವೆಲ್ಲ ಭಾರತೀಯರು, ಎಲ್ಲೇ ಇರಲಿ ಹೇಗೆ ಇರಲಿ, ನಾವು ಈ ಮಣ್ಣಲ್ಲಿ ಹುಟ್ಟಿರುವುದರಿಂದ ಈ ಋಷಿಗಳು ಹೇಳಿರುವುದು ನಮಗೋಸ್ಕರ ಹೇಳಿದ್ದಾರೆ. ನಾವು ಮಾಡದೆ ಹೋದರೆ ಅವ್ರಿಗೇನು ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ. ಹಾಗಾಗಿ ನಮ್ಮಲ್ಲಿ ನಂಬರ್ ಗೇಮ್ ಅಲ್ಲ. ಎಷ್ಟು ಜನ ಹಿಂದೂಯಿಸಮ್ ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಲಕ್ಷ ಜನ, ಎಷ್ಟು ಕೋಟಿ ಜನ? ನೋ. ಎಷ್ಟು ಜನಕ್ಕೆ ಜ್ಞಾನ ಒದಗಿದೆ, ಎಷ್ಟು ಜನ ಜ್ಞಾನಿಗಳಾಗಿದ್ದಾರೆ, ಎಷ್ಟು ಜನ ತಪಸ್ವಿಗಳಾಗಿದ್ದಾರೆ, ಎಷ್ಟು ಜನ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತ್ರ ನಮ್ಮಲ್ಲಿ ಗಮನವೇ ವಿನಃ ನಮ್ಮ ಇತಿಹಾಸ ತೆಗೆದು ನೋಡಿ ಆ ಕಾಲದಲ್ಲಿ ಇಷ್ಟು ಕೋಟಿ ಜನ ಫಾಲೋ ಮಾಡ್ತಿದ್ರು, ಈ ಕಾಲದಲ್ಲಿ ಇಷ್ಟು ಕೋಟಿ ಜನ ಫಾಲೋ ಎಲ್ಲೂ ಇಲ್ಲ. ರಾಮ ಇದ್ದಾಗಲೂ ಅವನಿಗೆ ವಿರೋಧಿಗಳಿದ್ರು, ಕೃಷ್ಣ ಇದ್ರು ಅವನಿಗೆ, ಆಗ ಅವನಿಗೂ ವಿರೋಧಿಗಳಿದ್ರು. ಅವನು ಒಪ್ಪುವವರು ಇದ್ರು, ಒಪ್ಪದವರು ಇದ್ರು. ದಶಾವತಾರ ನೀವು ನೋಡಿದಾಗ ಪರಮಾತ್ಮನೇ ಇಳಿದು ಬಂದಾಗ ಅವನ ವಿರುದ್ಧ ಹೋರಾಡಿದವರು, ಅವನ ಒಪ್ಪದವರು, ಅವನ ವಿರುದ್ಧ ಹೋರಾಡಿದವರು, ಅವನ ವಿರುದ್ಧ ತೊಡೆತಟ್ಟಿದವರು ಎಷ್ಟು ಜನ? ಏನು ಎಲ್ಲ ಒಪ್ಕೊಂಡ್ರ? ಅವನ ದಾರಿ ಸಲೀಸಾಗಿತ್ತ? ಇಲ್ಲ. ಎಲ್ಲ ಮಾಡಿ ರಿಸಲ್ಟ್ ಬಂದ್ಮೇಲೆ ಓಹೋ ಪರಮಾತ್ಮ ಅಂದ್ವಿ. ಕುರುಕ್ಷೇತ್ರದಲ್ಲಿ ಕೃಷ್ಣನ ವಿರುದ್ಧ ನಿಂತವರೇ 11 ಅಕ್ಷೌಹಿಣಿ, ಕೃಷ್ಣನ ಪರ ಇದ್ದವರು ಕೇವಲ 7 ಅಕ್ಷೌಹಿಣಿ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಈ ವೇದದ ಒಂದು ಮನೋಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್, ಪರಿಷ್ಕರಣೆ ಅಲ್ಲ 12 ವರ್ಷಕ್ಕೆ ಇದನ್ನ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ ಸರ್? ಅದು ಏನ್ ಮಾಡ್ತೀವಿ? ಅದೆಲ್ಲ ಮುಂದಿನ ತರಗತಿಯಲ್ಲಿ. ಓಕೆ ಸರ್. ಅಂದ್ರೆ ಅದು ಅಂದ್ರೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಲ್ಲ ಸರ್ ನಮ್ಗೆ? ಇವತ್ತು ನಡೀತಾ ಇದೆ, ಬಟ್ ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ಘಟನೆಗಳು ನಡೀತಾ ಇದೆ, ಆದ್ರೆ ಪರಿಷ್ಕರಣೆ ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟೇ. ಅದೆಲ್ಲ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಮುಂದಕ್ಕೆ ಇದು ಇಷ್ಟಕ್ಕೆ ಮುಗುದಿಲ್ಲ. ಮತ್ತೆ ಇನ್ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಗಿಸೋಣ ಸರ್. ಆಚರಣೆ ಇದೆಲ್ಲ ಪರ್ಸನಲ್ ಚಾಯ್ಸ್, ಇನ್ನು ಶಾಸ್ತ್ರ ಹೇಳಿದೆ ವಿಚಾರ. ನಾನು ಇಷ್ಟೊತ್ತು ಏನ್ ಹೇಳಿದೆ? ವಿಚಾರಯುಕ್ತ ಆಚರಣೆ. ಮೊದಲು ನಿಮ್ಮ ಮಾನಸಿಕ ಸ್ಥಿತಿ, ನಿಮ್ಮ ಮನೆಯ ಸ್ಥಿತಿ, ನಿಮ್ಮ ಪರಿಸರದ ಸ್ಥಿತಿ, ನೀವೆಲ್ಲಿದ್ದೀರ ಆ ಸ್ಥಿತಿ, ಯಾವ ದೇಶದಲ್ಲಿದ್ದೀರ ಆ ಸ್ಥಿತಿ. ಈಗ ಗಲ್ಫಲ್ಲಿ ಹೋಗ್ಬಿಟ್ಟು ಮಂಗಳಾರತಿ ಮಾಡ್ತೀನಿ, ಜಾಕ್ಟಾಬರ್ ಶಂಕ ಓದ್ಬಿಟ್ಟು ನಾ ಮಂಗಳಾರತಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಇಲ್ಲ, ಆಗತ್ತೆ. ಎಲ್ಲಿ ಸ್ಮೋಕ್ ಡಿಟೆಕ್ಟಿಂಗ್ ಫೈರ್ ಫೈಟಿಂಗ್ ಸಿಸ್ಟಮ್ಗಳಿದೆ, ಅಲ್ಲಿ ಹೋಗ್ಬಿಟ್ಟು ನಾವು ಉದ್ಗಡಿ ಹಚ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ಅಂದರೆ ವಿಚಾರಯುಕ್ತ ಆಚಾರ. ಎಲ್ಲಿದ್ದೀರಾ, ಹೇಗಿದ್ದೀರಾ? ನಾನು ಇಷ್ಟು ಹೇಳಿದ್ನಲ್ಲ, ಅಷ್ಟು ಲೇಯರ್ಗಳಲ್ಲಿ ನೀವು ವಿಚಾರ ಮಾಡಿ ಎಲ್ಲದಕ್ಕೂ ಅನುಕೂಲವಾಗುವಂತ ಆಚಾರವನ್ನು ಮಾತ್ರ ಮಾಡಿ. ಗೊತ್ತಾಯ್ತಾ ಸರ್? ಸ್ಟಿಲ್ ಕೆಲವೊಂದ್ಸರ್ತಿ ಮಾಡ್ಬೇಕು ಅಂತ ಅನ್ಸಲ್ಲ ಸರ್? ಬೇಡ. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ನಮ್ಮ ಮನಸ್ಸು, ಭಾವ. ಯಾಕೆಂದ್ರೆ ಯಾವುದೇ ಮಂತ್ರ, ಈಗ ಮಂತ್ರ ಗಾಯತ್ರಿ ಮಂತ್ರ ಒಂದೇ ಉದಾಹರಣೆ. ರುದ್ರ ಮಂತ್ರಗಳು ನಾನು ಅದನ್ನೇ ಹೇಳೋದು, ನೀವು ಅದನ್ನೇ ಹೇಳೋದು, ಉಳಿದವರು ಅದನ್ನೇ ಹೇಳೋದು. ಆದ್ರೆ ಫಲ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ರೀತಿ ಬರ್ತದೆ. ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಫಲ ಬರ್ತದೆ. ಯಾಕೆ ಅಂದ್ರೆ ಭಾವ. ಆ ಪರಮಾತ್ಮ ಗ್ರಹಿಸುವುದು ಭಾವವನ್ನ. ಹಾಗಾಗಿ ನಮ್ಮ ದೇಶ ನಡೆಯುತ್ತಿರುವುದು ಭಾವದಿಂದ. ಹಾಗಾಗಿ ಭಾರತ. ನೀವು ಅದಕ್ಕೆ ಹೊರತಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಏನೇ ಮಾಡೋ ಡ್ರೆಸ್ ಹಾಕೊಂಡು US ಅಲ್ಲಿ ಹೋಗಿ, ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಲ್ಲಿ ನಿಂತ್ಕೊಂಡ್ರು ನಾ ಚೇಂಜ್ ಆಗಿದ್ದೀನಿ ಅಂದ್ರೆ ನೋ. ನೀವು ಕೂಡ ಭಾವದಿಂದ ಚಲಿಸುವವರೇ. ಅಲ್ಲೂ ಕೂಡ, ಅಲ್ಲೂ ನೀವೆಲ್ಲೇ ಭೂಮಿ ಮೇಲೆ ಎಲ್ಲೇ ನಿಂತ್ಕೊಳ್ಳಿ, ನೀವು ಭಾರತೀಯರೇ. ಯಾಕಂದ್ರೆ ಭಾವದಿಂದ ಚಲಿಸುವವರು. ಅರ್ಥ ಆಯ್ತಾ? ಹಾ ಸರ್, ಇನ್ನು ಕನ್ಫ್ಯೂಷನ್ಸ್ ಇದೆ ಸರ್. ಅಂದ್ರೆ ಲೈಕ್ ಮನೆಯಲ್ಲಿ ನಮ್ ಪದ್ಧತಿ ಹಿಂಗಿದೆ, ಇದನ್ ಮಾಡ್ಬೇಕು ಹಿಂಗೆ ಅಂತ ಹೇಳ್ದಾಗ ಕೆಲವೊಂದ್ಸರ್ತಿ ಅದು ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಅವಾಗ ಅಲ್ಲಿ ನಾನು ಅದನ್ನೇ ಹೇಳಿದ್ದು. ನಮ್ಮ ತಾತನ ಕಾಲದಲ್ಲಿ ಕಾಫಿ ಕುಡಿದು ಸ್ನಾನ ಮಾಡಬೇಕಾಗಿತ್ತು, ಊರಾಚೆ ಕುಡಿಬೇಕಾಗಿತ್ತು, ಅದು ಬಹಿಷ್ಕಾರವಾಗಿದ್ದು. ಈಗ ಮನೆ ಬಂದವರಿಗೆ ಕಾಫಿ ಕೊಡ್ತೀವಿ. ನಮ್ಮ ತಾತ ಸರಿನೋ ನಾ ಸರಿನೋ?
ಅವ್ರ ಪಾಡಿಗೆ ಅವ್ರ ಕಾಲದಲ್ಲಿ ಅದು ಸರಿ, ಈ ಕಾಲದಲ್ಲಿ ಇದು ಸರಿ. ನಮ್ಮ ತಾತ ಹಂಗೆ ಮಾಡ್ತಿದ್ರು ಅಂತ ನಾನು ಇವತ್ತು ಕಾಫಿ ಮುದ್ದಕ್ಕೆ ಸ್ನಾನ ಮಾಡಕ್ ಹೋಗಕ್ಕೆ ನಿಮ್ಗೆ ಹೆಂಗ್ ಬೇಕು ಹಾಗೆ ಅನುಸರಿಸಿ. ಅಲ್ಲ, ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಈಗ ನಮ್ಗೆ ಅನ್ಸಲ್ಲ ಸರ್ ಅದು ಮಾಡ್ಬೇಕು ಅಂತ. ನಮ್ಗೆ ಈಗಿನ ಪರಿಸ್ಥಿತಿಗೆ ನಾವ್ ಆ ತರ ನಡ್ಕೋಬೇಕು ಅನ್ಸುತ್ತೆ. ಬಟ್ ನಮ್ ದೊಡ್ಡವ್ರು ಹೇಳಿರೋದು ಈ ತರ ಮಾಡ್ಬೇಕು. ಅದೇ ಯಾಕೆ ನಾನು ಅದನ್ನೇ ಹೇಳ್ತಿರೋದು. ನಮಗೆ ಸರಿ ದಾರಿಲಿ ನಡಿಬೇಕು ಅಂದ್ರೆ ವೇದದ ತಿಳುವಳಿಕೆ ಇಲ್ಲ. ಅದಕ್ಕೋಸ್ಕರ ನೀವೀಗ ಮಾತಾಡ್ತಾ ಇದ್ದೀರಾ. ನೀವು ಅವ್ರು ಹೇಳಿ ಕೇಳ್ಕೊಂಡು ಇವ್ರು ಹೇಳಿ ಕೇಳ್ಕೊಂಡು ನಿಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಮಾಡ್ತಾ ಇದ್ದೀರಾ. ಆದ್ರೆ ಸರಿಯಾದ ವಿಚಾರವನ್ನು ವೇದ ಪ್ರಕಾರ ತಿಳ್ಕೊಂಡ್ರೆ ನೀವು ನಿರ್ಧಾರ ಮಾಡ್ಬೋದು ಹೇಗ್ ಮಾಡ್ಬೋದು ಅಂತ. ಅದಕ್ಕೆ ವೇದ ಪಾಠ ಮಾಡೋದು. ವೇದ ಅಂದ್ರೆ ಜ್ಞಾನವಿಲ್ಲದಿದ್ದಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಿಮ್ ತಂದೆ ಒಂದ್ ಹೇಳ್ತಾರೆ, ನಿಮ್ ತಾಯಿ ಒಂದ್ ಹೇಳ್ತಾರೆ, ನಿಮ್ ಚಿಕ್ಕಪ್ಪ ಒಂದ್ ಹೇಳ್ತಾರೆ, ನಾನೊಂದ್ ಹೇಳ್ತಾ ಇದ್ದೀನಿ. ಯಾರ್ಯಾರು ಹೇಳಿದ್ದಿಲ್ಲ ತಗೊಳಕ್ ಆಗೋದಿಲ್ಲ, ಅಥವಾ ನಿಮ್ಗೆ ಮನಸ್ಸಿಗೆ ಒಪ್ಪಿಗೆ ಆದ್ರೂ ಆಚರಣೆ ಮಾಡಕ್ ಆಗೋದಿಲ್ಲ. ಒಂದು ಮನ್ಸಲ್ಲಿ ಕುತ್ಕೊಂಡಿದೆ, ಅದಕ್ಕೋಸ್ಕರ ನಮ್ಗೆ ಪರಿಷ್ಕರಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್. ಯಾಕೆಂದ್ರೆ ಅದಕ್ಕೆ ಪರಿಷ್ಕರಣೆ ಮಾಡ್ಬೇಕಾದ್ರೆ ಮೂಲಭೂತ ಸಿದ್ಧಾಂತ ಗೊತ್ತಿರ್ಬೇಕಲ್ಲ. ಇವತ್ತು ನಾನು ವಿವರ ಕೊಟ್ನಲ್ಲ ವಿಧವೆ ಅಂದ್ರೆ ಏನು ಅಂತಂತ, ಆತರ ವಿಚಾರ ಗೊತ್ತಿರ್ಬೇಕು. ಹೌದು ಸರ್. ಆ ಜ್ಞಾನವನ್ನೇ ನಾನು ತರಗತಿಗಳಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಮೂಲಭೂತ ಸತ್ಯವನ್ನ ತಿಳ್ಕೊಳ್ಳಿ. ಆ ಸತ್ಯವನ್ನ ಹೇಗೆ ಬೇಕಾದ್ರೆ ಯೂಸ್ ಮಾಡಿ. ಸತ್ಯವನ್ನ ನೋಡಿ ಹೇಗೆ ಯೂಸ್ ಮಾಡಿದ್ರೆ ತಪ್ಪಾಗುವುದಿಲ್ಲ. ಆದ್ರೆ ಅಸತ್ಯವನ್ನ ಯೂಸ್ ಮಾಡಬಾರ್ದು. ಇರುವ ಸತ್ಯವನ್ನ ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಅದು ಯಾವತ್ತೂ ತೊಂದರೆ ಆಗೋದಿಲ್ಲ ನಿಮಗೆ. ಅದು ನಿಮ್ ತಂದೆ ಹೇಳಿರೋ ರೀತಿಲೇ ಮಾಡ್ಬೇಕು ಅಂತಿಲ್ಲ, ನಿಮ್ಮ ರೀತಿ ಮಾಡಿ. ಇದೆಲ್ಲ ಇನ್ನೂ ಮುಂದಿನ ತರಗತಿಗಳಲ್ಲಿ ಇನ್ನೂ ಕೆಲವೆಲ್ಲ ಕ್ಲಾರಿಟಿ ಸಿಗ್ತದೆ. ಇನ್ಯಾರಿಗಾದ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿವೇಶ್ಯೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವಾವ್ರತ ಪರ್ವತಾದ ಸರಸ್ವತಿ ಯತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.